ವಿದ್ಯಾಯೀತ ಸ ತೇಜಸಿ ಸೂರ್ಯೇ ಸಂಪನ್ನಃ ಯಥಾ ಪಾದೋದರಸ್ತ್ವಚಾ ವಿನಿರ್ಮುಚ್ಯತೆ ಏಂ ಹವೀತ ಪಾಪನ ವಿನಿರ್ಮುಚ್ಯತೆ ವಿನಿರ್ಮುಕ್ತಃ ಸ ಸಾಧುಭಿರುನ್ನೀಯತೆ ಬ್ರಹ್ಮಲೋಕಂ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ ತದೇತೋ ಶ್ಲೋಕೋ ಭವತಃ ತಿಸ್ರೋ ಮಾತ್ರ ಮೃತ್ಯುಮತ್ಯ ಪ್ರಯುಕ್ತ ಹ ಅನ್ಯೋನ್ಯಸಕ್ತ ಅನವಿಪ್ರಯುಕ್ತ ಕ್ರಿಯಾಸು ಬಾಹ್ಯಾಭ್ಯಂತರ ಮಧ್ಯಮಾಸೋ ಸಮ್ಯಕ್ ಪ್ರಯುಕ್ತಾಸು ದಕಂಪತೆ ಹೃದ್ಭಿರೇತಂ ಯಜುರ್ಭಿರಂತರಿಕ್ಷಂ ಸಾಮಭರಿಜತ್ತತ್ಕವಯೋ ವೇದಯಂತೆ ಓಂಕಾರೇಣೇವ ಆಯತನೇನಾನ್ವೇತಿ ವಿದ್ವಾನ್ ಯತ್ತಚ್ಛಾಂತಮಜರಮಮೃತಮಭಯಂ ಪರಂಚೇತಿ ಓಂ ನಮೋ ಬ್ರಹ್ಮಾದಿಭ್ಯೋ ಅವ ಪ್ರಶ್ನಲ್ಲ ಕುಡಲವ ಸ್ವಭಾವ ಎಂತ ಒಂದು ಇಕ್ಕಿ ಯಾಕೆ ಲೇಟಾಗಿ ಬರ್ತೀರಮ್ಮ ಲೇಟಾಗಿ 10 ನಿಮಿಷ ಲೇಟು ಏಕಮಾತ್ರಮಭಿಧ್ಯಾಯಿ ಸಯದ್ಯೇಕಮಾತ್ರಮಭಿಧ್ಯಾಯೀತ ತಥೇನೈವ ಸಂವೇದಿ ತತ್ಪೂರ್ಣಮೇವ ಜಗತ್ಯಾಮಭಿಸಂಪದ್ಯತೆ ತಮೃತೋ ಮನುಷ್ಯಲೋಕಮುಪನಯಂತೆ ಸತತ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯಾ ಸಂಪನ್ನೋ ಮಹಿಮಾನಮನುಭವತಿ सः यदि एकमात्रम् अभिध्यायीत सः तेन एव संवेदितः पूर्णम् एव जगत्याम् अभिसंपद्यते तं ऋचः मनुष्यलोकम् उपनयन्ते सः तत्र तपसा ब्रह्मचर्येण श्रद्धया संपन्नः महिमानम् ಅನುಭವತಿ. ಈ ರೀತಿ ಓಂಕಾರವು ಪರಾಪರ ಬ್ರಹ್ಮಕ್ಕೆ ಪ್ರತೀಕವಾಗಿದೆ ಅಂತ ಆದ್ದರಿಂದ ಯಾವನಾದ್ರೂ ಸರಿ ಆ ಉಪಾಸಕನು ಒಂದು ವೇಳೆ ಓಂಕಾರೋಪಾಸನೆಯಲ್ಲಿ ಪೂರ್ಣದ 3 ಮಾತ್ರಾಭಿಜ್ಞನಾಗಿ ಉಪಾಸನೆ ಮಾಡಕ್ಕಾಗದೆ ಹೋದ್ರು, 3 ಮಾತ್ರೆಯ ವ್ಯಾಪ್ತಿ ಅದರ ಸ್ವರೂಪ ತತ್ವ ಅದನ್ನು ತಿಳ್ಕೊಂಡು ಮಾಡಕ್ಕಾಗದೆ ಹೋದ್ರು, 1 ಮಾತ್ರೆಯ ವ್ಯಾಪ್ತಿ ಎಷ್ಟಿದೆಯೋ ತತ್ವ ಏನಿದೆಯೋ ಅಷ್ಟನ್ನೇ ಓಂಕಾರದಲ್ಲಿ ಧ್ಯಾನ ಮಾಡಿದರು. ಅದೇ ಏಕಮಾತ್ರ ಅಭಿಧ್ಯಾಯೀತ. ನೀನು 1 ಮಾತಿನ ಅಭಿಧ್ಯಾನ ಮಾಡಿದ್ರೆ ಜಪ ಮಾಡೋದಲ್ಲ. ಓಂಕಾರಕ್ಕೆ 1 ಮಾತ್ರ ಅರ್ಥ ಎಷ್ಟು ಅಷ್ಟೇ ಧ್ಯಾನ ಮಾಡಿದೆ ಅಂತ ಅರ್ಥ. ಧ್ಯಾನ ಮಾಡಿ ಬರಲ್ಲ, ಧ್ಯಾನ ಮಾಡಿ ಬರಲ್ಲ. ಓಂಕಾರದ ಅಕಾರ ಉಕಾರ ಮಕಾರ 3 ಮಾತ್ರ ಇದ್ರು ಅಕಾರದ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟನ್ನೇ ಓಂಕಾರದಲ್ಲಿ ಭಾವನೆ ಮಾಡಿದೆ ಅಂತ ಅರ್ಥ. ಅದು 3ರ ವ್ಯಾಪ್ತಿಯನ್ನು ತಂದ್ಕೊಳ್ಳೋಕೆ ಯೋಗ್ಯತೆ ಇಲ್ಲ, ಆಗ್ತಾ ಇಲ್ಲ, ಕಷ್ಟವಾಗ್ತಿದೆ ಅಂದ್ರೆ ಬೇಡ. ಇಡೀ ಎಚ್ಚರ ಪ್ರಪಂಚ, ಇಡೀ ವೇದಗಳು, ಇಡೀ ಎಲ್ಲ ಇದು ಅಷ್ಟು ಇದಲ್ಲಿದೆ ಅಂತ ಅನ್ಕೊಂಡು ಮಾಡ್ಕೊಂಡ್ರೆ ಸ್ಥೂಲ ಪ್ರಪಂಚವನ್ನೆಲ್ಲ ಇಡೀ ಓಂಕಾರದಲ್ಲಿ ಭಾವನೆ ಮಾಡಿದ್ರೆ 1 ಮಾತ್ರ ಅಷ್ಟು ಉಪಾಸನೆ ಮಾಡಿದವನು ಆಗ್ತಾನೆ. ಆದರೂ ತೇನೀವ ಅದರಿಂದಲೇ ಏಕಮಾತ್ರ ಉಪಾಸನೆಯಿಂದಲೂ ಅವನು ಸಂವೇದಿತಾನೆ ಅರಿತವನಾಗಿ ಒಂದು ಅರಿವುಂಟಾದವನಾಗಿ ಪೂರ್ಣಮೇವ ಬೇಗನೆ ಇಡೀ ಜಗತ್ತಿನೆಲ್ಲ ಒಂದಾದವನಾಗ್ತಾನೆ. ಈ ಜಾಗೃತ ಪ್ರಪಂಚ ವ್ಯಾಪಿಸ್ಕೊಳ್ತಾರೆ. ಆಮೇಲೆ ತಮ್ಮಂದ್ರೆ ಆ ಉಪಾಸನೆಯನ್ನ ಋಗ್ವೇದವು
ಮನುಷ್ಯ ಲೋಕಕ್ಕೆ ಒಯ್ಯುತ್ತವೆ ಅಂದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಶಂಕರಾಚಾರ್ಯರು ಗೌಡಪಾದಂತಹ ಮಹಾತ್ಮನ ಹೊಡ್ತಾನೆ. ಶಂಕರಾಚಾರ್ಯ ಗೌಡಪಾದಿದಾರಲ್ಲ ಆ ರೀತಿ ತತ್ವಜ್ಞಾನಿಯಾಗಿ ಮಹಾಪುರುಷನಾಗಿ ಅವತಾರ ಮಾಡ್ತಾನೆ. ಸತತ್ವ ಅಲ್ಲಿ ಮತ್ತೆ ತಪಸ್ಸಿನಿಂದಲೂ ಒಂದು ಇಂದ್ರಿಯ ಜಯ, ಬ್ರಹ್ಮಚರ್ಯ ಅಂದ್ರೆ ಭೋಗವನ್ನು ಬಿಡೋದು, ಶ್ರದ್ಧೆ ಗುರುವಾಕ್ಯ ಶಾಸ್ತ್ರವಾಕ್ಯ ನಂಬಿಕೆ, ಇದನ್ನು ಸಂಪನ್ನ ಕೂಡಿಕೊಂಡವನಾಗಿ ಸೇರಿಕೊಂಡವನಾಗಿ ತನ್ನ ಮಹಿಮೆಯನ್ನ ಅಂದ್ರೆ ತನ್ನ ವಿದ್ಯಾ ತಪಸ್ಸು ಈ ನಡವಳಿಕೆಯ ಅವನ ವಿಭೂತಿಯನ್ನ ಅನುಭವಿಸ್ತಾನೆ. ಅಂದ್ರೆ ತನ್ನ ಹೆಚ್ಚು ಅವನಿಗೆ ಅವನ ಬುದ್ಧಿಯ ಸಂತೋಷ ಆಗ್ತಾ ಇರತ್ತೆ. ನಂಗೆ ಎಷ್ಟು ಬುದ್ಧಿ ಇದೆ, ಏನ್ ಗ್ರಂಥ ಕೊಟ್ಟರು ನಂಗೆ ಎಲ್ಲ ಅರ್ಥ ಆಗುತ್ತಲ್ಲ, ಏನ್ ನನ್ನ ಬುದ್ಧಿ ಅಂತ ತನ್ನ ಬುದ್ಧಿ ತಾನೇ ಮೆಚ್ಚುಗೆ ಪಡುವಂಗ ಆಗ್ತಾನೆ. ಅಷ್ಟು ಬುದ್ಧಿ, ಅಷ್ಟು ವಿವೇಕ, ಅಷ್ಟು ಸೂಕ್ಷ್ಮತೆ ಬರುತ್ತೆ. ಅದನ್ನ ಆ ಸಂಪನ್ನನಾಗಿ ಕೂಡ್ಕೊಂಡವನಾಗಿ ಮಹಿಮಾವಂತನಾಗಿ ಇರ್ತಾನೆ ಅವನು ಅಂತ. ಅಷ್ಟು ಯಾವ ವಿದ್ಯೆ ಕೊಟ್ಟರು ಒಂದು ಅಡ್ಡೇ ಅಲ್ಲ, ಚತುಷ್ಷಷ್ಟಿ ವಿದ್ಯಾ ಪಾರಂಗತನಾಗ್ತಾನೆ ಅಂತ ಮಹಾನುಭಾವ ಮಹಾತ್ಮಂತಾನೆ. ಸಹ ಯದ್ಯಪಿ ಓಂಕಾರಸ್ಯ ಸಕಲ ಮಾತ್ರ ವಿಭಾಗಜ್ಞೋ ನ ಭವತಿ ತಥಾಪಿ ಓಂಕಾರ ಅಭಿಧ್ಯಾನ ಪ್ರಭಾವಾತ್ ವಿಶಿಷ್ಟಾಮೇವ ಗತಿಂ ಗಚ್ಚತಿ. ಭಾಷಿಕರು ಓಂಕಾರಾಭಿಧ್ಯಾನ ಅಂತ ಹೇಳಿದ್ರೆ ಅಕಾರಾಭಿಧ್ಯಾನ ಅಂತ ಹೇಳಲಿಲ್ಲ. ಅವನು ಉಪಾಸಕನು ಒಂದು ವೇಳೆ ಓಂಕಾರ ಎಲ್ಲಾ ಮಾತ್ರೆಯನ್ನು ಮೂರು ಮಾತ್ರೆಯ ವ್ಯಾಪ್ತಿ ಸ್ವರೂಪ ತತ್ವ ಅದಷ್ಟನ್ನೂ ಆಗದೇ ಇದ್ರೆ, ಅಷ್ಟನ್ನು ಮನಸ್ಸೆಲ್ಲ ಆ ಟೈಮಲ್ಲಿ ನನಗೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ಮನಸ್ಸಿಗೆ ತಂದ್ಕೊಳಕ್ಕಾಗಲ್ಲ, ಭಾವನೆ ಮಾಡೋಕ್ಕಾಗಲ್ಲ ಅಂತ ಹಾಗೆ ಅನಿಸಿದ್ರೆ ಆದ್ರೂ ಪರವಾಗಿಲ್ಲ. ಓಂಕಾರವನ್ನೇ ಧ್ಯಾನ ಮಾಡ್ತಿದ್ದಾನೆ. ಓಮಿತ್ಯೇತದಕ್ಷರವಿದೆ ಓಂ ಸರ್ವಮ್ಮ ಭಾವನೆ ಮಾಡ್ತಾನೆ. ಇದೆಲ್ಲವೂ ಏನಿದೆ ಎಷ್ಟು ಓಂ ಅನ್ನೋದು. ಓಂ ಅನ್ನೋದು ಬ್ರಹ್ಮಕ್ಕೆ ಅಭಿಧಾನವಾಗಿರ್ತಕ್ಕಂಥ ಶಬ್ದ. ಅದು ಬ್ರಹ್ಮವಾಚಕ ಶಬ್ದ. ಬ್ರಹ್ಮ ಹೇಗೆ ಪುಸ್ತಕ ಅಂತ ಒಂದು ವಸ್ತುವನ್ನು ಹೇಳುವಂತಹ ಶಬ್ದವೋ, ಸುರೇಶ ಅಂತ ವ್ಯಕ್ತಿನ ಹೇಳುವಂತಹ ವಸ್ತುವೋ, ಓಂ ಅನ್ನುವುದು ಪರಮಾತ್ಮನ ಹೇಳುವಂತಹ ಶಬ್ದ. ಆ ಪರಮಾತ್ಮ ಎಂಥವನು? ಆ ಅಖಂಡ ಜಗತ್ತನ್ನು ತುಂಬಿಕೊಂಡವನು, ಇದು ಎಲ್ಲ ವ್ಯಾಕೃತ ಪ್ರಪಂಚದಲ್ಲಿ ತುಂಬಿಕೊಂಡವನಾಗಿರ್ತಕ್ಕವನು ಅಂತ ಹೇಳಿ ಆ ಅಷ್ಟನ್ನು ಓಂಕಾರದಿಂದ ಅಭಿಧ್ಯಾನ ಮಾಡುತ್ತಿದ್ದರೆ ಅದರ ಪ್ರಭಾವದಿಂದಲೂ ವಿಶಿಷ್ಟವಾದ ಉತ್ಕೃಷ್ಟವಾದ ಶ್ರೇಷ್ಠವಾದ ಗತಿಯನ್ನೇ ಪಡ್ಕೊಳ್ತಾನೆ, ಜನ್ಮವನ್ನೇ ಪಡ್ಕೊಳ್ತಾನೆ. ಅದರಲ್ಲಿ ಎರಡು ತರಹ ಇದೆ. ಆ ಓಂಕಾರೋಪಾಸನೆ ಮಾಡಿ ಸಾಕ್ಷಾತ್ಕಾರವಾದ ಒಂದ್ ತರಹ, ಬರೀ ಮೆಕ್ಯಾನಿಕ್ ಆಗಿ ರಿಪೀಟ್ ಮಾಡ್ತಾ ಇದ್ದು ಭಾವನೆಯಿಂದ, ಶ್ರದ್ಧೆ ಇದೆ, ಭಾವನೆ ಇದೆ, ಸಾಕ್ಷಾತ್ಕಾರವಾಗಿಲ್ಲ ಅಂತಂದ್ರೆ ಅದಕ್ಕೆ ಫಲ ಬೇರೆ. ಅದರಲ್ಲಿ ತಾದಾತ್ಮ್ಯತೆ ತಂದ್ಕೊಂಡು ತನ್ನಿಷ್ಠತೆ ತಂದ್ಕೊಂಡು ಅದರಲ್ಲೇ ತನ್ಮಯನಾಗಿ ಮುಳುಗ್ಬಿಟ್ರೆ ಜಂಬೋ ಚಟುವನ ಹೊಟ್ಟೋಗ್ತಿರ್ತಾನೆ, ಅವ್ನು ಮುಟ್ಟಕ್ಕಾಗಲ್ಲ ಅವನ್ನ. ಇಲ್ಲ ತುಂಬಾ ಸಾಧಾರಣ ಮಟ್ಟದಲ್ಲಿ ಭಾವನೆ ಮಾಡ್ತಾ ಇದ್ದಾರೆ. ಓಂ ಬ್ರಹ್ಮ ಓಮಿತಿ ಬ್ರಹ್ಮ ಓಮಿತಿ ಇದಂ ಓಮಿತ್ಯೇತದನುಕೃತಿ ಸ್ಪವ ಅಪ್ಯೋಶ್ರವಯೇತ್ಯಾಶ್ರವಯಂತಿ ಓಮಿತಿ ಸೋಮ ನಿಗಯಂತಿ ಓಂ ಶೋಮಿತಿ ಶಸ್ತ್ರಾಣಿ ಶಮೂಹಂತಿ ಓಮಿತ್ಯಧ್ವರ್ಜುಪತಿಗರಂ ಪ್ರತಿಗೃಣಾದಿ ಓಮಿತಿ ಬ್ರಹ್ಮ ಓಮಿತ್ಯಗ್ನಿಹೋತ್ರಮನುಜಾನೋದಿ. ಬರೀ ಓಂಕಾರನು ಎಲ್ಲವಾಗಿದೆ ಭಾವನೆ ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡ್ತಾ ಇದ್ರು ವಿಶಿಷ್ಟವಾದ ಯಾರು ಅಗ್ನಿಹೋತ್ರಾದಿಗಳು ಪಡ್ಕೊಳ್ಳಲ್ಲ ಅಂತ ಗತಿ ಪಡ್ಕೊಳ್ತಾನೆ. ಅಗ್ನಿಹೋತ್ರಾದಿ ಈಗ ವೈದಿಕ ಕರ್ಮ ಮಾಡಿದವರಿಗೂ ಈ ಗತಿ ಸಿಗೋದಿಲ್ಲ. ಇದು ಉತ್ತರಾಯಣ ಮಾರ್ಗ. ಅಗ್ನಿಹೋತ್ರ ಮಾಡೋದು ದಕ್ಷಿಣಾಯನ ಮಾರ್ಗ. ಇದು ವಿಶಿಷ್ಟವಾದ ಗತಿ. ಏತದ್ ಏಕದೇಶ ಜ್ಞಾನ ವೈಗುಣ್ಯತೆಯ ಓಂಕಾರ ಶರಣ ಕರ್ಮಜ್ಞಾನ ಉಭಯ ಭ್ರಷ್ಟ ನ ದುರ್ಗತಿಂ ಗಚ್ಚತಿ. ಓಂಕಾರ ಶರಣನಾದ ಅಂದ್ರೆ ಭ್ರಾತಿ ಗೃಹಸ್ಥಾಶ ಕರ್ಮ ಬಿಡ್ಬೇಕು ಅವನು. ಯಾಕೆಂದ್ರೆ ಅದು ವಿಕ್ಷೇಪ ಬರುತ್ತೆ. ಗೃಹಸ್ಥಾಶ್ರಮ ಅಗ್ನಿಹೋತ್ರಾದಿ ಕರ್ಮ ಉಪಾಸನಾ ವಿಚ್ಛೇದವಾದಿಗಳು ಓಂಕಾರ ಉಪಾಸಕ್ಕೆ ವಿಕ್ಷೇಪ ಆಗೋದ್ರಿಂದ ಓಂಕಾರಕ್ಕೆ ಶರಣನಾದ ಅಂದ್ರೆ ಸರೆಂಡರ್ ಆದ, ಅದೇ ಮುಳುಗ್ಬಿಟ್ಟ, ತನ್ನನ್ನು ಒಪ್ಪಿಸ್ಕೊಂಡ್ಬಿಟ್ಟ, ತನ್ನ ಪುಣ್ಯ ಡೆಡಿಕೇಟ್ ಫುಲ್ ಓಂಕಾರಕ್ಕೆ ಡೆಡಿಕೇಟ್ ಮಾಡ್ಕೊಂಡ್ಬಿಟ್ಟ ತನ್ನನ್ನ. ಈ ರೀತಿ ಒಂದು ಏಕದೇಶದ ಜ್ಞಾನದ ಒಂದು ವೈಗುಣ್ಯತೆಯಿಂದ ಪೂರ್ಣವಾಗಿ ಮಾಡದೇನೆಯೇ ಏಕದೇಶ ಜ್ಞಾನ ಅನ್ನೋದೇ ವೈಗುಣ್ಯತೆ. ಒಂದು ಮಾತ್ರ ಒಂದು ಅಕಾರದ
ವ್ಯಾಪ್ತಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಇಡೀ ಓಂಕಾರದ ಭಾವನೆ ಮಾಡ್ತಿದ್ದಾನೆ. ಇಡೀ ಓಂಕಾರದ ಭಾವನೆ ಮಾಡ್ಬೇಕು. ಬರೀ ಹಂಗ್ ಮಾಡೋದ್ ಬರಲ್ಲ, ಹಂಗ ಉಪಾಸನೆ ಮಾಡೋದು ತಪ್ಪಾಗ್ಬಿಡುತ್ತೆ. ಸಮಷ್ಟಿ ಓಂಕಾರದಲ್ಲಿ ಅಕಾರದ ವ್ಯಾಪ್ತಿ ಎಷ್ಟು ಅಷ್ಟನ್ನು ಭಾವನೆ ಮಾಡಿದ್ರೆ ಅದು ಓಂಕಾರ ಶರಣನಾಗ್ಬಿಟ್ಟು ಸನ್ಯಾಸ ಮಾಡ್ಬಿಟ್ಟ, ಓಂಕಾರದಲ್ಲಿ ಇದ್ಬಿಟ್ಟ, ನೀವು ಓಂಕಾರ ಜಪ ಮಾಡ್ತಾನೆ ಇದ್ರೆ ಅವನು ಗೃಹಸ್ಥಾಶ್ರಮ ಕರ್ಮದಿಂದ ಪೂರ್ತಿ ಭ್ರಷ್ಟರಾಗಿದ್ದಾನೆ. ಈ ಕಡೆ ತತ್ವಜ್ಞಾನವೂ ಆಗಲಿಲ್ಲ, ಆದ್ರೂ ಕೂಡ ಅವನು ವಿಶಿಷ್ಟವಾದ ಗತಿಯನ್ನು ಮಾಡ್ಕೊತಾನೆ. ಅದು ಉತ್ತಮ ಗತಿ. ಜ್ಞಾನದಿಂದ ಸಾಕ್ಷಾತ್ಕಾರವಾಗಿ ಬ್ರಹ್ಮಲೋಕಾಂತವಾದ ಆಗದೆ ಹೋದ್ರು, ಅಥವಾ ತತ್ವಜ್ಞಾನವಾಗದೆ ಹೋದ್ರು, ಯಜ್ಞೋತ್ತಾದಿ ಕರ್ಮ ಬಿಟ್ಟಿದ್ರು, ಓಂಕಾರವನ್ನ ಹಾಗೆ ಓಂಕಾರ 4 ತರಹ ಮಾಡ್ಬೋದು. ಕೇವಲ ಓಂ ಶಬ್ದವನ್ನು ಜಪ ಮಾಡ್ಬೋದು, ಓಂಕಾರವನ್ನು ಪ್ರತೀಕವಾಗಿ ಉಪಾಸನೆ ಮಾಡ್ಬೋದು, ಓಂಕಾರವನ್ನು ಅಹಂಗ್ರಹ ಮಾಡ್ಬೋದು, ಓಂಕಾರ ಅಭಿದಾನಾಭಿದ ಪ್ರಕ್ರಿಯೆಯನ್ನು ತತ್ವಜ್ಞಾನವನ್ನು ಮಾಡ್ಬೋದು. ಮಾಂಡೂಕ್ಯದ ಹೇಳಿದಾಗೆ ಓಂಕಾರವನ್ನ ಅನುಭವಾತ್ಮಕವಾಗಿ ಚಿಂತನೆ ಮಾಡುವುದು ಒಂದು, ಅದು ವಿಶಿಷ್ಟ ಗತಿ. ಇಲ್ಲ ಅಹಂಗ್ರಹೋಪಾಸನೆ ಮಾಡಿ ಓಂಕಾರ ಏನಾದ್ರು ಮಾಡ್ಬೋದು ಬೇರೆ. ಇಲ್ಲ ಸಾಲಿಗ್ರಾಮ ವಿಷ್ಣು ಹೇಗೋ ಓಂಕಾರ ಪರಮಾತ್ಮಗೆ ಪ್ರತೀಕ ಅದು ಮಾಡ್ಬೋದು. ಇಲ್ಲ ಹುಣ್ಣ ರಾಮ್ 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 ಭಜರೆ ಮನ, ಸೀತಾರಾಮ್ ಸೀತಾರಾಮ್ ಭಜರೆ ಮನ ನನಗೆ ಓಂ 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 ಅಷ್ಟೇ. ಓಂ ಓಂ ಅಂತಲ್ಲಿ ಶ್ರೀಮಾತ್ರ ರೂಪಾಯಿ ಮಾತಾ ಇರ್ತಾನೆ. ಅಷ್ಟು ಓಂಕಾರ ಜಪ ಇದು ಇಷ್ಟೇ ಅನ್ನೋ ನಂಬಿಕೆ. ಇದು ಪರಮಾತ್ಮನ ಹೇಳುವಂತಹ ಶಬ್ದ, ಪರಮಾತ್ಮ ವಾಚಕ ಶಬ್ದ. ಹೇಳಿಲ್ಲ ನೀವ್ ಫಸ್ಟ್ ಹೇಳಿದೇನು ಗುರುಗಳೇ, ಮಾಂಡುಕ್ಯದೇನೋ ಅದ್ ಹೆಂಗ್ ಮಾಡೋದು? ಪ್ರಕ್ರಿಯೆ ಅಭಿಧಾನಾಭಿಧೇಯ ಪ್ರಕ್ರಿಯೆ ಹೇಗೆ ಅವಸ್ಥಾತ್ಯ ಪ್ರಕ್ರಿಯೆ ಕಾರ್ಯಕಾರಣ ಪ್ರಕ್ರಿಯೆಯೋ ಅದು ಓಂಕಾರ ಅಭಿಧಾನಾಭಿಧೇಯ ಪ್ರಕ್ರಿಯೆಯಿಂದ ಆತ್ಮನ್ನು ಕಂಡುಕೊಳ್ಳುವ ಒಂದು ಮೆಥಡ್ ಅದು. ಅದು ಜ್ಞಾನಾಂಗ, ಅದು ವಿಚಾರ ಪ್ರಧಾನ, ಅಲ್ಲಿ ಭಾವನಾ ಪ್ರಧಾನ ಅಲ್ಲ. ಮಾಂಡುಕ್ಯದಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಪ್ರಕ್ರಿಯೆ ಅಂದ್ರೆ ನೀವ್ ಹೇಳ್ತಾ ಇರೋದು ಅದ್ರ ಬಗ್ಗೆ, ಅದು ಅವಸ್ಥೆ ಎಲ್ಲ ಅವೆಲ್ಲ ಯೋಚನೆ ಮಾಡ್ತಾ ಇರೋದು ಹಂಗಂತ ಇದ್ರ ಮೆಡಿಟೇಷನ್ ಆತ್ಮನ್ ಕಂಡುಕೊಳ್ಳೋ ಮೆಥಡ್ ಅದು, ರೂಟು, ಆತ್ಮನ್ ಕಂಡುಕೊಳ್ಳೋ ರೂಟ್ ಅದು. ವಿಚಾರ ಕಾರ್ಯಕಾಲ ಪ್ರಕ್ರಿಯೆ, ಅವಸ್ಥಾತ್ರಿಯ, ಪಂಚಕೋಶ, ದಿಗ್ದೃಶ್ಯ ಅಂತ ಹೇಳಿ ಈ ಮೆಥಡ್ ಕಂಡುಕೊಳ್ತಾರೋ ಅಭಿಧಾನಾಭಿಧೇಯ ಕ್ರಮದಿಂದ ಆತ್ಮನ್ನು ಕಂಡುಕೊಳ್ಳುವ ಒಂದು ಮೆಥಡ್ ಇದೆ. ತುರಿಯ ಸ್ವರೂಪವು ಅಭಿಧಾನವೂ ಅಲ್ಲ, ಅಭಿಧೇಯವೂ ಅಲ್ಲ. ಅದು ಅಭಿಧಾನಾಭಿಧೇಯ ಉಪಾಯದಿಂದಲೇ ಗೊತ್ತಾಗುವಂಥದ್ದು. ಗೊತ್ತಾಗುತ್ತೆ ಅಭಿಧಾನಾಭಿಧೇಯ ನೀರು ಹೋಗ್ಬಿಡ್ತಾನೆ. ನೀವು ಮಾಂಡೂಕ್ಯೋಪನ್ಯಾಸ ಮಂಜರಿ ಸ್ವಾಮಿ ಮಾಡಿದ್ದಾರೆ ಕನ್ನಡದಲ್ಲಿ. ನೀವೇನೋ ಕನ್ನಡ ಲೈಫ್ ಇದೆ 50% ಲೈಫ್ ಇದೆ, 50% ಲೈಫ್ ಹೋಯ್ತು. ಲರ್ನಿಂಗ್ ಗುರುಗಳೇ, ಐ ಆಮ್ ಲರ್ನಿಂಗ್ ನೌ. ಕಲ್ತ್ಕೊಳ್ಳಮ್ಮ, ಕನ್ನಡ ಕಲ್ತಾಗ ಏನ್ ಕಷ್ಟ ಇಲ್ಲ. ಕನ್ನಡಿಗರಾಗಿ ಹುಟ್ಟಿ, ಮೈಸೂರಲ್ಲಿ ಹುಟ್ಟಿ, ಏನ್ರಮ್ಮ ನೀವು ಕನ್ನಡ 10,000 ಕಿಲೋಮೀಟರ್ ದೂರ ಇಂಗ್ಲಿಷ್ ಕಲ್ತ್ಕೊಂಡಿದ್ದೀರಲ್ಲ, ಏನ್ ಬುದ್ಧಿ ಇನ್ನೆಲ್ಲ ಪುಷಾರ್ಸ ಇಲ್ಲ. ಅದ್ ಯಾತಕ್ ಬೇಕು ದರಿದ್ರ ಭಾಷೆ. ಕರ್ಮಜ್ಞಾನ ಉಭಯ ಭ್ರಷ್ಟ. ಈ ಅಗ್ನಿಹೋತ್ರಾದಿ ಕರ್ಮದಿಂದ ಭ್ರಷ್ಟನಾದ, ಉಪಾಸನಾ ಸಾಕ್ಷಾತ್ಕಾರ ಆತ್ಮಜ್ಞಾನ ಅದು ಭ್ರಷ್ಟನಾದ್ರು ಈಗ ಓಂಕಾರ ಶರಣನಾಗಿ ಓಂಕಾರ ಭಾನ ಮಾಡಿದ್ರು ದುರ್ಗತಿಯನ್ನು ಪಡೆಯೋಲ್ಲ ಅವನು. ಅದಕ್ಕೆ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿನ ತಾತ ಗಚ್ಚತಿ ಭಗವಂತ ಹೇಳಿದ ಗೀತೆಯಲ್ಲ. ನನ್ನ ಓಂ ಅನ್ನು ಹಿಡ್ಕೊಂಡ್ಬಿಟ್ಟ, ಇದೇ ನನ್ನ ಕರ್ಕೊಂಡು ಹೋಗುತ್ತೆ, ಇದೇ ನನಗೆ ಪರಮಾತ್ಮ ಮುಟ್ಸುತ್ತೆ, ಇದೇ ನನಗೆ ಸರ್ವಸ್ವ ಅನ್ಕೊಂಡು ಓಂಕಾರ ಜಪ ಇದ್ದಾದ್ರೆ ಎದ್ದವರು ಎತ್ಕೊಂಡು ಹೋಗ್ತಾರೆ. ಕಿಂತರ್ಹಿ ಯಜ್ಜೇವಂ ಓಂಕಾರಮೇವ ಏಕಮಾತ್ರ ವಿಭಾಗಜ್ಞ ಏವ ಕೇವಲ ಅಭಿಧ್ಯಾಯೀತ ಏಕಮಾತ್ರಂ ಸದಾ ಧ್ಯಾಯೀತ ತೇನೀವ ಏಕಮಾತ್ರ ವಿಶಿಷ್ಟೋಂಕಾರಾಭಿಧ್ಯಾನೇನೀವ ಸಂಬೋಧಿತಃ ಸಂಬೋಧಿತಃ ಚೂರ್ಣಂ ಕ್ಷಿಪ್ರಮೇವ ಜಗತ್ಯಾಂ ಪೃಥಿವ್ಯಾಂ ಅಭಿಸಂಪದ್ಯತೆ. ಅಕಾರವನ್ನು ಮಾತ್ರ ಅಪಾಸನೆ ಮಾಡುತ್ತಿದ್ದರೆ ಎಂಬ ವ್ಯಾಖ್ಯಾನವು ಭಾಷ್ಯ ವಿರುದ್ಧ. ನೋಡಿ, ಮೂರನೇ ಟಿಪ್ಪಣಿ, ಒಂದು ಮಾತ್ರ ಜ್ಞಾನದಿಂದ ಕೂಡಿ ಓಂಕಾರವನ್ನು ಅನನ್ಯ ಭಕ್ತಿಯಿಂದ ಭಾಷೆ ಮಾಡ್ತಿದ್ದರೆ ಎಂದ ಅರ್ಥ. ಅಕಾರವನ್ನು ಮಾತ್ರ ಭಾಷೆ ಮಾಡುತ್ತಿದ್ದರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಪುಣ್ಯಾತ್ಮ. ಅದು ಲೋಕೋ ಮಹಾ. ಇದು ಏನ್ ಹೇಳ ಅವರಿಗೆ ಬಾಯಿ ಮುಂದೆ ಬಹಳ ಏಕಮಾತ್ರ ವಿಶಿಷ್ಟ ಓಂಕಾರ ವಿಚಾರ ಅಂತ ಬರೀತಾರೆ. ಕಣ್ಬಿಟ್ಟು ನೋಡಲ್ಲ, ನಾವೇನ್ ಮಾಡಕ್ಕಾಗತ್ತೆ? ಕಣ್ಬಿಟ್ಟು ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ.
ಸ್ವಾಮಿಗಳು ತಪಸ್ ಮಾಡಿದ್ದಾರೆ, ಅಕ್ಷರ ಓದಿ ಭಾಷೆವನ್ನ ಮುಂದೆ ಏನು ಹೇಳಿದ್ದಾರೆ, ಹಿಂದೆ ಏನು ಹೇಳಿದ್ದಾರೆ, ಇದನ್ನ ಏನು ಹೇಳಿದ್ದಾರೆ. ಇವ್ರು ಏನು ಆಯಾಗ ಹೋಗ್ಬಿಟ್ಟು ಏನು ಅರ್ಥ ಮಾಡಿದ್ದಾರೆ. ಮತ್ತೆ ಏನು ದುರ್ಗತಿ ಹೊಂದಲ್ಲ ಅಂದ್ರೆ, ಒಂದು ವೇಳೆ ಇವನು ಓಂಕಾರವನ್ನೇ ಅಂದ್ರೆ ಒಂದು ಏಕಮಾತ್ರ ಒಂದು ಮಾತ್ರೆಯ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟು ವಿಭಾಗವನ್ನ ಓಂಕಾರದಲ್ಲಿ ಕಂಡುಕೊಂಡವನಾಗಿ ಅಂತ. ಒಂದು ಮಾತ್ರೆಯ ವ್ಯಾಪ್ತಿ ಇಡೀ ಜಗತ್ತೆಲ್ಲ ತುಂಬಿಕೊಂಡಿದೆ, ಯಚ್ಚ ಪ್ರಪಂಚ ತುಂಬಿಕೊಂಡಿದೆ, ನಾಮರೂಪ ಕರ್ಮಾತ್ಮಕವಾಗಿದೆ, ಇಡೀ ವ್ಯಾಕೃತ ಪ್ರಪಂಚಾತ್ಮಕವಾಗಿದೆ ಅಂತ ಹೇಳಿ ಇಡೀ ಇಷ್ಟನ್ನೂ ಓಂಕಾರದಲ್ಲಿ ಭಾವನೆ ಮಾಡ್ತಾ ಇದ್ರೆ ಅದು ಒಂದು ಮಾತ್ರೆಯ ಉಪಾಸನೆ ಆರೋಗ್ಯ ಆಗುತ್ತೆ. ಸ್ವಪ್ನವನ್ನು ಸುಷುಪ್ತಿಯನ್ನು ಸೇರಿಸ್ಕೊಳ್ಳೋದೇನೆಯೇ, ಅಲ್ಲಿ ನಾವು ಇದನ್ನು ಸೇರಿಸ್ಕೊಳ್ಳೋದು ಬರೀ ಜಾಗತ್ಯ ಪ್ರಪಂಚ ಅಷ್ಟನ್ನೇ ಓಂಕಾರದ ಭಾವನೆ ಮಾಡಿದ್ರೆ ಅವನು ಏಕಮಾತ್ರ ಓಂಕಾರ ಉಪಾಸಕ ಅಂತ ಹಾಕಿರ್ತಾನೆ. ಹೀಗೆ ಕೇವಲ ಅದು ಅಷ್ಟನ್ನೇ ಉಪಾಸನೆ ಮಾಡಿದ್ರೆ ಅಂದ್ರೆ ಏಕಮಾತ್ರೆಯ ಅರ್ಥವನ್ನ ಅಷ್ಟನ್ನೇ ಧ್ಯಾನ ಮಾಡುತ್ತಿದ್ದರೆ ಅವನು ಅದರಿಂದಲೇ ಅಂದ್ರೆ ಏಕಮಾತ್ರ ವಿಶಿಷ್ಟವಾದ ಓಂಕಾರ ಧ್ಯಾನದಿಂದಲೇ ಬರೆದ ಭಾಷೆಯವರು. ಏಕಮಾತ್ರವೇ ಅಕಾರ ಧ್ಯಾನದಿಂದಲೇ ಬರೀಲಿಲ್ಲ, ವಿಶಿಷ್ಟವಾದ ಓಂಕಾರ ಧ್ಯಾನ ಆ ಮಾತ್ರ ಉಪಾಸನೆ ಮಾಡೋದಲ್ಲ, ಅದು ಅವಯವ. ಅದು ಅದಪ್ಪ ಅಷ್ಟು ಕ್ಲೀನ್ ಆಗಿದೆ. ಅದ್ಯಾಕೆ ಅಷ್ಟು ಷಟ್ಶಾಸ್ತ್ರ ಪಂಡಿತರಿಗೆ ಅರ್ಥವಾಗಿಲ್ವೋ ಗೊತ್ತಾಗಲ್ಲ. ಹೊಗಳ್ತಾರೆ ವ್ಯಾಖ್ಯಾನಕಾರನ ಷಟ್ಶಾಸ್ತ್ರ ಪಂಡಿತು, ವ್ಯಾಕರಣ, ಮೀಮಾಂಸಾ, ತರ್ಕ ಇದೆಲ್ಲ ಅದ್ವಿತೀಯ ಪಾಂಡಿತ್ಯ ಉಳ್ಳವರು ಅಂತ ಇರ್ಬೋದು. ಅವ್ರು ಆ ಪಾಂಡಿತ್ಯ ನಮಸ್ಕಾರ ಮಾಡೋಣ. ಆದ್ರೆ ಈ ತಪ್ಪಿಗೆ ಏನ್ ಹೇಳ, ಇದಕ್ಕೇನಾದ್ರು ಹೇಳಬೇಕಲ್ಲ. ಪಾಪ ಅವ್ರಿಗೆ ಅರ್ಥವಾಗಿಲ್ಲ, ಗೊತ್ತಾಗಿಲ್ಲ ಅನ್ಬೇಕು ಅಷ್ಟೇ, ಏನೋ ಹೇಳ್ಬೇಕಲ್ಲ. ಏಕಮಾತ್ರ ವಿಶಿಷ್ಟವಾದ ಓಂಕಾರ ಅಭಿಧ್ಯಾನ ಸಂವೇದಿತ ಅರಿಯಲ್ಪಟ್ಟವನಾಗಿ ಅವನಿಗೊಂದು ಏನೋ ಒಂದು ಫೀಲಿಂಗ್ ಆಗುತ್ತೆ, ಏನೋ ಒಂದು ಅರಿವು ಉಂಟಾಗುತ್ತೆ, ಒಂದು ಜ್ಞಾನ ಉಂಟಾಗುತ್ತೆ. ಹೌದು, ನಾನು ಇಷ್ಟೀ ಜಗತ್ತಿನ ಬರುವವನಾಗಿದ್ದಾನೆ ಅಂತೇಳಿ ಭಾವನೆ ಬರುತ್ತೆ. ಅದರಿಂದಲೇ ಎಬ್ಬಿಸಲ್ಪಟ್ಟವನಾಗಿ ಸಂಬೋಧಿತ ಎಬ್ಬಿಸಲ್ಪಟ್ಟವನಾಗಿ ಬೇಗನೆ ಇಡೀ ಜಗತ್ತಿನಲ್ಲೇ ಸೇರ್ಕೊಂಡವನಾಗ್ತಾನೆ. ಯಾಕಂದ್ರೆ ಅಷ್ಟು ನೋಡಿ ಜಗದಾತ್ಮ ಭಾವ ಬರುತ್ತೆ, ಅಷ್ಟು ದೊಡ್ಡ ಬಾಲ. ಇದಕ್ಕೇನು 5 ಪೈಸೆ ಖರ್ಚಿಲ್ಲ, ಯಾರು ಡೊಕ್ಸಸ್ಟಿ ಹೊಡಿಬೇಕಾಗಿಲ್ಲ, ಇದಕ್ಕೇನು ದೈಹಿಕ ಶ್ರಮ ಇಲ್ಲ, ಯಾವುದೇ ತರಹದ ಕಾಲ ದೇಶಗಳ ಕಟ್ಬಿಡೋದು. ಅಯ್ಯೋ ಶ್ರಾದ್ದ ಬೆಳಗ್ಗೆ 6 ಗಂಟೆ ಮುಗಿಸ್ಕೊಂಡು ಹೋಗ್ತೀನಿ, 9 ಗಂಟೆ ಆಫೀಸ್ ಹೋಗ್ಬೇಕು, ಹಂಗ್ ಮಾಡೇ ಬರೋಲ್ಲ. ಯಾವ್ದಾದ್ರು ಶ್ರಾದ್ದ ಅಂದ್ರೆ ಮಧ್ಯಾಹ್ನ ಕಾಲದಲ್ಲಿದ್ದು ಮಧ್ಯಾಹ್ನ ಅಪರಾಹ್ನದ ಪಿಂಡ ಪ್ರದಾನ ಮಾಡಿ ಆಮೇಲೆ ಮುಗಿಸ್ಬೇಕು. ಫಲ ಇಷ್ಟು ಶ್ರಮ. ಆನೆ ಇಂತೆ ಗಾಡಿ ಸೊಪ್ಪು ತಿನ್ಬಿಟ್ಟು ಇಷ್ಟು ಶಕ್ತಿ ತಂದ್ಕೊಳ್ಳೋದು. ಇರುವಂತೆ ಸಕ್ಕರೆ ತಿನ್ಬಿಟ್ಟು ಆನಂದ ಆಗಿರೋದು ಬಿಟ್ಟು ಇರೋ ಸಕ್ಕರೆ ತಿನ್ಬಿಟ್ಟು ಆನಂದ ಆಗಿರುತ್ತೆ. ಆನೆ ಅವನ ಗಾಡಿ ಸೊಪ್ಪು ತಿನ್ಬಿಟ್ಟು ಇಷ್ಟ ವಾಗ್ದಾನ ಶ್ರಮ. ಆ ಓಂಕಾರ ವಿಶಿಷ್ಟವಾದ ಏಕಮಾತ್ರ ವಿಶಿಷ್ಟವಾದ ಓಂಕಾರ ಧ್ಯಾನದಿಂದ ಎಬ್ಬಿಸಲ್ಪಟ್ಟವರಾಗಿ ಬೇಗನೆ ಜಗತ್ತಿನಲ್ಲಿ ಒಂದಾದವನಾಗುತ್ತಾನೆ, ಜಗದಾತ್ಮ ಭಾವ ಪಡ್ಕೊಳ್ತಾನೆ. ಯಾವುದನ್ನ ಜಗತ್ತು ಅಂದ್ರೆ ಇಲ್ಲಿ ಕಿಂ ಮನುಷ್ಯ ಲೋಕಂ ಅಂತ ಸಂಕೋಚ ಮಾಡ್ಬಿಟ್ರು. ಯಾಕೆ ಮುಂದಿನ ಮಾತ್ರ ಅವಿರೋಧವಾಗಿ ಏಕಮಾತ್ರ ಅಂದ್ರೆ ಈ ಪ್ರಪಂಚವನ್ನ ಅಖಂಡ ಮನುಷ್ಯ ಲೋಕವನ್ನೆಲ್ಲ ತುಂಬ್ಕೊಂಡ್ಬಿಡ್ತಾನೆ. ಮನುಷ್ಯ ಲೋಕದ ಎಲ್ಲಾ ಇಷ್ಟಾರ್ಥವನ್ನು ಪಡೆದವನಾಗ್ತಾನೆ. ಮನುಷ್ಯ ಲೋಕ ಅಂದ್ರೆ ಸಪ್ತಖಂಡಾತ್ಮಕವಾದ ಮನುಷ್ಯ ಲೋಕ. ಬರೀ ಇಂಡಿಯಾ ಅಲ್ಲ, ಭಾರತ ಅಲ್ಲ, ಕರ್ನಾಟಕ ಅಲ್ಲ, ಸಪ್ತ ಸಮುದ್ರಾತ್ಮಕ ಸಪ್ತಖಂಡ ಇದೆಯಲ್ಲ. ಪ್ಲಾಕ್ಷ, ಶಾಖ, ಇದು ಜಂಬೂ ಇತ್ಯಾದಿ. ನಮ್ದು ಜಂಬೂ ದ್ವೀಪ, ಪಕ್ಷ ಶಾಖ, ಪಕ್ಷ ದ್ವೀಪ. ಅದನ್ನ ಇವರು ಯುರೋಪ್ ಖಂಡ, ಖಂಡ ಇದು ಏನು ಇಂಗ್ಲಿಷ್ ಹೇಳ್ತಾರೆ. ಹೇಳಿ ಅನೇಕಾನಿ ಜನ್ಮಾನಿ ಜಗತ್ಯಾಂ ಸಂಭವಂತಿ. ಜಗತ್ತಿನಲ್ಲಿ ಅನೇಕ ಪ್ರಕಾರವಾದ ಜನ್ಮಗಳು ಉಂಟಾಗುತ್ತದೆ ಅಲ್ವೇ. ಜಗತ್ತಿನಲ್ಲಿ ಪಿತೃಲೋಕಕ್ಕೆ ಹುಟ್ಟೋದು ಉಂಟು, ದೇವಲೋಕಕ್ಕೆ ಹೋಗುವುದು ಉಂಟು, ಮನುಷ್ಯ ಲೋಕ ಹುಟ್ಟೋದು ಉಂಟು. ಜಗತ್ತಿನಲ್ಲಿ ಅನೇಕ ಪ್ರಕಾರ ಜನ್ಮಗಳಿದೆ. ಮನುಷ್ಯ ಲೋಕದಲ್ಲೇ ಅನೇಕ ಜನ್ಮಗಳು ಉಂಟೆ. ಮನುಷ್ಯ ಲೋಕದಲ್ಲಿ ಕ್ರಿಮಿಕೀಟವಾಗಿ, ಪಶುಪಕ್ಷಿಯಾಗಿ, ಪ್ರಾಣಿಗಳು ಹುಟ್ಟೋದು ಅವ ಪ್ರಕಾರ ಅನೇಕ ಜನ್ಮಗಳು ಇದೆ. ಎಲ್ಲ ಜನ್ಮಗಳಲ್ಲೂ ತತ್ತಂ ಸಾಧಕಂ ಜಗತ್ಯಾಂ ಮನುಷ್ಯ ಲೋಕಮೇವ ರುಚಃ ಉಪನಯನ್. ಜಗತ್ತ ಬರ್ಕೋಬೇಕಪ್ಪ. ಸಾಧಕಂ ಜಗತ್ಯಾಂ ಮನುಷ್ಯ ಲೋಕವನ್ನೇ ರುಚಃ ಉಪನಯಂತೆ. ಋಕ್ಕುಗಳು ಒಯ್ಯುತ್ತವೆ, ತಗೊಂಡೋಗುತ್ತೆ, ಅದನ್ನು ರುಚಃ ಉಪನಯಂತೆ ಉಪನಿಗಮಯಂತಿ. ಸಾರ್ ನೀವು ಅನೇಕ ಜನ್ಮಗಳು ಇರುತ್ತವೆಯಲ್ಲ,
ಆ ಜಗತ್ತಿನಲ್ಲಿ ಆ ಸಾಧಕನ ಓಂಕಾರ ಉಪಾಸಕರಾಗಿ ಸಾಧಕನನ್ನ ಮನುಷ್ಯ ಲೋಕವನ್ನು ಕುರಿತೇ ಆ ರೆಕ್ಕಗಳು ಒಯ್ಯುತ್ತವೆ. ಮನುಷ್ಯ ಜನ್ಮವೇ ಪ್ರಾಪ್ತಿಯಾಗುತ್ತೆ ಹೊರತು ಬೇರೆ ಅಡ್ಡಲಾದ ಜನ್ಮಕ್ಕೆ ಹೋಗಲ್ಲ, ತಿರುಗಿ ಜಂತು ಬರಲ್ಲ. ಒಂದ್ಸಲ ಓಂಕಾರ ಶರಣಾದ ಓಂಕಾರ ಬಿದ್ದ ಅಂದ್ರೆ ಅನ್ ತಿಪ್ಪಲಾಗೋದೇ ಒಂದು ಹಾಳಾಗಲ್ಲ ಅವನು. ನಮ್ಮೇ ಭಕ್ತ ಪ್ರಜೆ ಅವನಿಗೆ. ಹಾಗೆ ಸನ್ಯಾಸ ಮಾಡ್ಬಿಟ್ಟ ಅಂದ್ರೆ ನರೋ ನಾರಾಯಣ ಭವತಿ, ಕಾಷಾಯ ವ್ಯವಸ್ಥಾಪೇಣ ನರೋ ನಾರಾಯಣೋ ಭವತಿ ಅಂತ ನಾರಾಯಣ ಆಗ್ಬಿಡ್ತಾನೆ ಅವನು. ಗಟ್ಟಿಯಾಗಿ ಕೂರ್ಬೇಕು, ನಿಶ್ಚಯ ಮಾಡಿ ಇರಬೇಕು. ಒಮ್ಮೆ ಓಂಕಾರ ಬಿದ್ದ ಶರಣಾಗ ನಾದ ಅಂದ್ರೆ ಅವನ್ ಮುಟ್ಟಗಲ್ಲ, ಯಾವ ಅಗ್ನಿಹೋತ್ರಾದಿಗಳಿಗೂ ಅವನಿಗೆ ಫಲ ಪಡ್ಕೊಳಕ್ಕಾಗಲ್ಲ. ಬಹಳ ಮೇಲೆ ಬೇದ್ಬಿಡ್ತಾನೆ. ಮನುಷ್ಯ ಲೋಕವನ್ನೇ ಒಯ್ಯುತ್ತವೆ ಉಪರಿಗವಿಂದಿದೆ ಅಂದ್ರೆ ಬಾಕಿ ಜನ್ಮಾಂತರಗಳಲ್ಲಿ ಬೇರೆ ಜನ್ಮಾಂತರಗಳು ಅಂತ ಕರ್ಮಗಳು ಇದ್ದರು ಅದನ್ನೆಲ್ಲ ಹಿಂದಕ್ಕೆ ತಳ್ಳಿ ಹಿಂದಕ್ಕೆ ಮೆಟ್ಟಿ ಈ ಜನ್ಮ ಬಂತು. ಇದು ಮನುಷ್ಯ ಲೋಕ ಅಂತ ಅನ್ಕೊಡುತ್ತೆ. ಇದು ಓಂಕಾರ ಅಷ್ಟು ಪ್ರಬಲ. ಋಗ್ವೇದ ರೂಪ ಹಿ ಓಂಕಾರಸ್ಯ ಪ್ರಥಮ ಏಕಮಾತ್ರ ಅಭಿಧ್ಯಾತ. ಓಂಕಾರದ ಮೊದಲೇ ಮಾತ್ರವಾದ ಅಕಾರವನ್ನ ಋಗ್ವೇದ ರೂಪ ಅಂತ ಭಾವನೆ ಮಾಡಿದ್ದಾನೆ. ಋಗ್ವೇದಾತ್ಮಕವಾಗಿದೆ, ಈ ಲೋಕಾತ್ಮಕವಾಗಿದೆ ಅಂತ ಹೇಳಿ ಸಮಷ್ಟಿ ಓಂಕಾರದಲ್ಲಿ ಅದು ವೇದ ಸ್ವರೂಪ, ಋಗ್ವೇದ ಸ್ವರೂಪ, ಈ ಲೋಕ ಸ್ವರೂಪ ಅಂತ ಭಾವನೆ ಮಾಡಿದ್ದಾನೆ. ಇಡೀ ಓಂಕಾರ ಋಗ್ವೇದ ಅಂತ ಇದ್ದಾನೆ, ಇಡೀ ಓಂಕಾರ ಈ ಲೋಕ ಅಂತ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ಉಕಾರ ಮಕಾರ ವ್ಯಾಪ್ತಿ ಎಷ್ಟು, ಅದರ ವೇದ ಏನು, ಅದರ ಇಡೀ ವಿಭೂತಿ ಏನು ಗೊತ್ತಿಲ್ಲ. ಇಷ್ಟನ್ನೇ ಭಾವನೆ ಮಾಡ್ತಿದ್ದಾರೆ. ಪರವಾಗಿಲ್ಲ, ಮೆಣಸು ಕಟ್ಟರು ಜೋಳ ಕಡೆಯಲ್ಲ ಅಂತ. ಮೆಣಸು ಕೆಡಬಹುದು, ಆದ್ರೆ 600 ರೂಪಾಯಿ 300 ರೂಪಾಯಿ ಆಗುತ್ತೆ. ಅದು ಜೋಳ ಅಂತ 30 ರೂಪಾಯಿ ಆಗಲ್ಲ. ಜೋಳಕ್ಕೆ ಬರೀ 30 ರೂಪಾಯಿ ಇದೆಯಲ್ಲ, 30 ರೂಪಾಯಿ ರೇಟ್ ಬರಲ್ಲ. ಏನು 600 ರೂಪಾಯಿ 300 ರೂಪಾಯಿ ಆಗ್ಬೋದು ಅಷ್ಟೇ. ಹಂಗೆ ಇವು ಓಂಕಾರ ಉಪಾಸಕ ಪೂರ್ಣ ಮಾಡಿ ಹೋದ್ರೆ ಇವನಷ್ಟು ಕೆಳಕ್ ಹೋಗಲ್ಲ. ಅವನು ಗಟ್ಟಿ, ಅವನು ಅದು ಜೋರಾಗಿರ್ತಾನೆ. ಋಗ್ವೇದ ರೂಪವಾದ ಓಂಕಾರವು ಓಂಕಾರದ ಪ್ರಥಮ ಮಾತ್ರ ಋಗ್ವೇದ ರೂಪವಾಗಿದೆ, ಅದು ಏಕಮಾತ್ರ ರೂಪವಾಗಿದೆ. ಅದನ್ನ ಅಭಿಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡ್ತಾ ಇನ್ನೊಂದು ಗೊತ್ತಾ, ಯದ್ಯಪಿ ಓಂಕಾರ ಉಪಾಸನಾ ಶಬ್ದಕ್ಕೆ ಎದ್ದಾದ ರಾತ್ರಿವರೆಗೂ ಮಾಡ್ತಾನೇ ಇರೋದು ಒಂದು ಮುಖ್ಯಾರ್ಥವಾದರೂ ಕೂಡ ಎಷ್ಟು ಮಾಡಿದ್ರೆ ಫಲ ಉಂಟು. ಕೆಲವು ದೇಹ ಧರ್ಮದಿಂದಲೂ ಕೆಲವು ಬೇರೆ ಧರ್ಮದಿಂದಲೂ 20 ಗಂಟೆ ನಡೆಯಲ್ಲ, ಅದು ಆಗಲ್ಲ. ಅದು ಹೇಳೋದು ಕರೆಕ್ಟ್, ನಾವು ಹೇಳುವಾಗ ಹಾಗೆ ಹೇಳ್ಬೇಕು, ಯಾವಾಗ ಹಾಗೆ. ಆದ್ರೆ ದೈಹಿಕ ಕೆಲವು ಸಮಸ್ಯೆಗಳಿಂದ ದಿನಕ್ಕೆ 2-3 ಗಂಟೆ ಆದ್ರೂ ಮಾಡ್ಲಿ, ಖಂಡಿತ ಅದು ಕೆಟ್ಟದಾಗಲ್ಲ, ಒಳ್ಳೆದಾಗಿ ಆಗತ್ತೆ. ಇದಾಗತ್ತೆ 2-3 ಗಂಟೆ ಮಾಡೋದು 6-7 ಗಂಟೆ ಮಾಡೋದಕ್ಕಿಂತ ಕಮ್ಮಿ ಆಗ್ಬೋದು. ನಾವು ಆಯ್ತನಾ ಕರೋನಾ ತಗೋ ಮಾತ್ರ ಹೋಗು ಅಮ್ಮ, ಏನ್ ಮಾತ್ರ ಕೊಡೋದಮ್ಮ ನೀವು ಅವನಿಗೆ, ಅದು ನೋಡ್ಬೇಕಾದ್ರೆ ಹೆಂಗಾಗಿದೆ ಶೀತಾಗಿ. ಋಗ್ವೇದ ರೂಪವಾದ ಓಂಕಾರದ ಪ್ರಥಮ ಮಾತ್ರೆಯು ಏಕಮಾತ್ರವಾಗಿ ಧ್ಯಾನ ಮಾಡಲ್ಪಟ್ಟಿದೆ. ತೇನ ಸಹ ತತ್ರ ಮನುಷ್ಯ ಜನ್ಮನಿ ದ್ವಿಜಾಗ್ರ್ಯ ಸನ್ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯಾ ಚ ಸಂಪನ್ನಃ ಮಹಿಮಾನಂ ವಿಭೂತಿ ಅನುಭವತಿ. ಆ ಉಪಾಸನೆಯಿಂದ ಅಲ್ಲಿಂದ ಆ ಮನುಷ್ಯ ಲೋಕದಲ್ಲಿ ಮನುಷ್ಯ ಜನ್ಮದಲ್ಲಿ ದ್ವಿಜಾಗ್ರ್ಯ, ನ ಕೇವಲ ದ್ವಿಜ, ದ್ವಿಜೇಶು ಅಗ್ರಹ ದ್ವಿಜಾಗ್ರಹ, ದ್ವಿಜಾಗ್ರಸ್ಯ ಭಾವ ದ್ವಿಜಾಗ್ರ್ಯಂ. ಶ್ರೇಷ್ಠ ಬ್ರಾಹ್ಮಣ ಯಾಜ್ಞವಲ್ಕ್ಯರನ್ನು ಬಿಡ್ತಾನೆ. ಮಹಾತ್ಮ ಯಾಜ್ಞವಲ್ಕ್ಯರು, ವಸಿಷ್ಠರು, ಋಷಿಗಳು ಇದಾರಲ್ಲ, ಋಷಿ ಜನ್ಮ ಬಂದ್ಬಿಡುತ್ತೆ ಅವನಿಗೆ. ಋಷಿ ಜನ್ಮ ಅಂದ್ರೆ ಮಂತ್ರದ್ರಷ್ಟಾವ ಅಂತ ತ್ರಿಕಾಲ ಜ್ಞಾನ ಬಂದ್ಬಿಡುತ್ತೆ ಅವನಿಗೆ. ಭೂತ ಭವಿಷ್ಯದ ವರ್ತಮಾನ ಒಟ್ಟಿಗೆ ಕಣ್ಣು ಕಾಣುತ್ತೆ. ಅಂತ ಮಹಾಬ್ರಾಹ್ಮಣ ಹೋಗ್ಬಿಟ್ಟಿದ್ದಾನೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಿ ಆಗಿಲ್ಲ ಅಂಥ ಮಹಾತ್ಮನಾಗಿ ಹೀಗಾಗಿ ಅವನ ಪ್ರಜ್ಞೆ, ವಿದ್ಯೆ, ಬುದ್ಧಿ, ದೇಹದ ಆರೋಗ್ಯ ಎಲ್ಲವೂ ಅನ್ಬೀಟಬಲ್ಲು. ಯಾರಿಗೂ ಅಂಥ ಆರೋಗ್ಯ ಇರಲ್ಲ, ಅಂಥ ದೇಹ ಶಕ್ತಿ ಇರಲ್ಲ, ದೃಢ ಶಕ್ತಿ ಇರಲ್ಲ. ಸಮಸ್ತ ಒಂದು ಇದು ಪಾಯಿಂಟಲ್ಲೂ ಅವನು ಕೊರತೆ ಆಗಲ್ಲ. ಸಮಗ್ರ ಇಂದ್ರಿಯಗಳು ಚೆನ್ನಾಗಿರುತ್ತೆ, ಇಂದ್ರಿಯ ಕಲಾಪ ಚೆನ್ನಾಗಿರುತ್ತೆ, ದೇಹದ ಆರೋಗ್ಯ ಚೆನ್ನಾಗಿರುತ್ತೆ, ದೃಢಕಾನ ಬುದ್ಧಿಮಟ್ಟ ಒಳ್ಳೆ ಐಕ್ಯೂ ಅಂತೂ 80-90% ಯಾವಾಗಲೂ ಇದರಲ್ಲಿ ಐಕ್ಯೂ ಸಜ್ಜೋರಾಗಿರುತ್ತೆ. ಎಲ್ಲೋ ದ್ವಿಜಾಗ್ರನಾಗಿ ಬ್ರಾಹ್ಮಣ ಶ್ರೇಷ್ಠನಾಗಿ ಅಲ್ಲಿ ಮತ್ತೆ ಬ್ರಹ್ಮಚರ್ಯದಿಂದ ಕೂಡ್ಕೊಂಡು ಶ್ರದ್ಧಾವಂತನಾಗಿ ಆಸ್ತಿಕ್ಯ ಬುದ್ಧಿಯಿಂದ ಕೂಡ್ಕೊಂಡವನಾಗಿ ಆ ಒಂದು ಅನುಷ್ಠಾನದ ಫಲದಿಂದ ಸಂಪನ್ನ ಕೂಡ್ಕೊಂಡವನಾಗಿ ತನ್ನ ಮಹಿಮೆಯನ್ನ ವಿಭೂತಿಯನ್ನು ಅನುಭವಿಸ್ತಾರೆ. ಎಷ್ಟು ವಿಭೂತಿ ಬಂದ್ಬಿಡುತ್ತೆ ಅವನಿಗೆ ಅಂದ್ರೆ ಅವನ ವಾಕ್ಸಿದ್ಧಿ, ಸಂಕಲ್ಪ ಸಿದ್ಧಿ, ಅವನಿಗೆ ಏನು ಯೋಚನೆ ಮಾಡ್ತಾ ಅದೆಲ್ಲ ಆಗುತ್ತೆ. ಯಾವುದಕ್ಕೂ ಕೊರತೆನೇ ಆಗಲ್ಲ. ಅಷ್ಟು ಸುಮ್ಮನೆ
PhD 30 ವರ್ಷದ ಓದ್ತಾ ಇರ್ತಾರೆ ಏನ್ ಪುಣ್ಯ ಏನೋ ಬರೋದಿಲ್ಲ. ಇಷ್ಟು ಫಲಕ್ಕೆ ಇಷ್ಟು ಓದ್ತಾರೆ, ಏನೂ ಇಲ್ಲ. ಏರ್ ಕಂಡೀಷನ್ ರೂಮ್ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆ ಸಾಕು. ಅಷ್ಟು ಏರ್ ಕಂಡೀಷನ್ ಆಗಲಿ, ಅಲ್ಲಿ ಕೂತ್ಕೋ, ಟೈಮ್ ಟು ಟೈಮ್ ಊಟನೂ ಮಾಡು, ಮತ್ತೆ ಭಾವನೆ ಶ್ರದ್ಧೆ ಭಕ್ತಿ ಇಟ್ಕೊಂಡು ಓಂಕಾರ ನಿಷ್ಠನಾಗ್ಬಿಡು. ನೋಡು ನಿಮ್ ಫಲ ಎಷ್ಟು ಜೋರು. ಆ ಇಲ್ಲೇನಾ ಏನಾಗ್ತಿದೆ? ಮೈ ತುಂಬ ಕಾಯಿಲೆ ನಲವತ್ತು ಔಷಧಿ ಬಿಟ್ಕೊತಾನೆ. ತನ್ನ ಮಹಿಮೆಯನ್ನ ವಿಭೂತಿಯನ್ನ ತನ್ನ ಹೆಚ್ಚುಗಾರಿಕೆಯನ್ನ ಅವನು ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಬಹಳ ಇದಾಗಿ ಅದ್ಭುತರಾಗಿ ಶ್ರೇಷ್ಠ ಬ್ರಾಹ್ಮಣೋತ್ತಮರಾಗಿ ಒಳ್ಳೆ ಅದ್ಭುತವಾಗಿ ಇರ್ತಾರೆ. ನ ವೀತಶ್ರದ್ಧಾ ಯಥೇಷ್ಟೋ ವಾ ಭವತಿ. ಬಹಳ ಅರ್ಥ ಬರ್ಬೇಕು. ಆ ಮುಂದಿನ ಜನ್ಮದಲ್ಲಿ ಶ್ರದ್ಧೆಯೇ ಕಳ್ಕೊಂಡವನಾಗಿ, ನಂಬಿಕೆ ಇಲ್ಲದೇನೆ ಅಂದ್ರೆ ಆಸ್ತಿಕನೇ ಆಗದೇನೆ, ಯಥೇಷ್ಟ ಅಂದ್ರೆ ಸ್ವೇಚ್ಛಾಚಾರಿ. ಇಷ್ಟ ಅನ್ನೋದು ನನಗ ದೀರ್ಘ ಇಲ್ಲ. ಯಥೇಷ್ಟಾಚರಣ, ಆಚರಣೆಗೆ ಯಥೇಷ್ಟಾಚರಣ ಬರುತ್ತೆ. ಇಷ್ಟು ಶಬ್ದ ಬೆಲೆ ಹ್ರಸ್ವ ಆಕಾರವೇ. ಯಥೇಷ್ಟ ಚೇಷ್ಟ, ಮನ ಬಂದಂಗೆ ಚೇಷ್ಟೆ ಮಾಡೋದು. ಅಂದ್ರೆ ಲಂಕ್ ಲಗಾನ್ ಇದೇನಿ. ಈ ಮಿಕ್ಕೋ ನುಗ್ಗುತ್ತಲ್ಲ, ಮಿಕ್ಕ ಅಂದ್ರೆ ಹಂದಿ ಮರಿ ಕೈ ಹಂಗೆ ನುಗ್ತಾ ಇರ್ತಾನೆ. ಎಲ್ಲ ಯಾವ ಹೋಟ್ಲ್ ಹೋಗ್ತಾನೆ, ಸಿನಿಮಾ ಹೋಗ್ತಾನೆ, ಏನಾಯ್ತು ತಿಂತಾನೆ. ಕುಡಿಯೋದಲ್ಲಿ, ತಿನ್ನೋದಲ್ಲಿ, ಮಲಗೋದ್ರಲ್ಲಿ ಯಾವ ನಿಯಮ ಇರೋದು ಯಥೇಷ್ಟ ಚೇಷ್ಟ. ಪ್ರಾಣಿ ಅಂತ ಇರೋದು. ಹಂಗಾಗಲ್ಲ ಅವನು. ಯಥೇಷ್ಟ ಚೇಷ್ಟ ಆಗೋಲ್ಲ, ವೀತ ಶ್ರದ್ಧನೂ ಆಗಲ್ಲ. ವೀತಾ ಶ್ರದ್ಧಾ ಏನು ಸಹ ಎಸ್ಪಾಸ್ ವೀತ ಶ್ರದ್ಧಾ ಅದಾಗಲ್ಲ. ಶ್ರದ್ಧೆ ಹೋಯಿತು, ನಂಬಿಕೆ ಆಸೆ ಆಗೋದಿಲ್ಲ. ನನ್ನ ಯೋಗ ಭ್ರಷ್ಟ ಕದಾಶಿಲ್ಪಿನ ದುರ್ಗತಿಂ ಗಚ್ಚತಿ. ಆನೆ ಜಯ ಅಷ್ಟೇ. ಯೋಗ ಭ್ರಷ್ಟರಾದವರು. ಇದು ಯೋಗ ಮಾರ್ಗ ಅಂದ್ರೆ ಧ್ಯಾನ ಯೋಗ. ಯೋಗಾರೂಢ ತಸ್ಸೀವ ಶಮಃಕಾರೋ ಶಮಾನ ಸನ್ಯಾಸ ಅಂದ್ರೆ ಚತುರ್ತುರ್ಯಾಶ್ರಮ. ಅದನ್ನು ಸ್ವೀಕಾರ ಮಾಡಿ ಸನ್ಯಾಸಲ್ಲೇ ಇದ್ದವನು ಅವನು ಎಂದಿಗೂ ಹಾಳ ಹೋಗೋದಿಲ್ಲ. ಒಂದು ಸಲ ಸನ್ಯಾಸಕ್ಕೆ ಕೈ ಹಾಕಿ ಅದನ್ನು ತಪ್ಪು ಕೆಲಸ ಮಾಡಬಾರ್ದು. ಸನ್ಯಾಸಾಶ್ರಮಕ್ಕೆ ಹತ್ತಿ ಅಲ್ಲಿ ಆಶ್ರಮಕ್ಕೆ ಅಪಚಾರ ಮಾಡುವಂತ ನೋಡಕ್ಕೆ ಇಳಿದೇ ಹೋದ್ರೆ ಅವನು ಯಾವ ಕಾರಣಕ್ಕೂ ದುರ್ಗತಿಯನ್ನು ಹೊಂದೋದಿಲ್ಲ. ಆಗಿರಬಾರ್ದು. ಅಥ ಇದಿತ್ಯ ಮಾತ್ರೇಣ ಮನಸ್ಸಿ ಸಂಪದ್ಯತೆ ಸೋಂತರಿಕ್ಷಂ ವಿಜುರ್ಭಿರ್ನೀಯತೆ ಸೋಮಲೋಕಂ. ಸೋಮಲೋಕೆ ವಿಭೂತಿ ಅನುಭೂಯ ಪುನರಾವರ್ತತೆ. ಅಥ ಯದಿ ದ್ವಿಮಾತ್ರೇಣ ಮನಸಿ ಸಂಪದ್ಯತೆ ಸಹ ಅಂತರಿಕ್ಷಂ ಯಜುರ್ಭಿಃ ಉನ್ನೀಯತೆ ಸೋಮಲೋಕಂ ಸಹ ಸೋಮಲೋಕೆ ವಿಭೂತಿಂ ಅನುಭೂಯ ಪುನಃ ಆವರ್ತತೆ. ಇನ್ಯಾವುದಾದ್ರೂ ಸ್ವಲ್ಪ ಹೈ ಲೆವೆಲ್, ಸ್ವಲ್ಪ ಸ್ಟ್ಯಾಂಡರ್ಡ್ ಹೆಚ್ಚಾಗಿದೆ. ಅವನು ದ್ವಿಮಾತ್ರದಿಂದ, ದ್ವಿತೀಯ ಮಾತಿಂದ ಅಂತ ಹೇಳಿಲ್ಲ. ದ್ವಿತೀಯ ಮಾತನ್ನ ಉಕಾರ, ದ್ವಿಮಾತ್ರ ಅಂದ್ರೆ ಮೊದಲನೇದು ಎರಡು ಸೇರಿಸ್ಕೊಂಡು ಅಕಾರ ಉಕಾರ ಎರಡರ ವ್ಯಾಪ್ತಿಯನ್ನು ಮಾಡ್ಕೊಂಡು ಉಪಾಸನೆ ಮಾಡುವವನು ದ್ವಿಮಾತ್ರ. ಮಾತ್ರ ದ್ವಯೇನ ಅಂತ ಅರ್ಥ ದ್ವಿಮಾತ್ರ ಅಂದ. ದ್ವಿತೀಯ ಮಾತ್ರಕ್ಕೆ ಅರ್ಥ ಬೇರೆ, ದ್ವಿಮಾತ್ರ ಅನ್ನೋಕೆ ಅರ್ಥ ಬೇರೆ. ದ್ವಿಮಾತ್ರನ ಎರಡು ಮಾತನ್ನು ತಗೋಬೇಕು. ಎರಡು ಮಾತಿಯನ್ನು ಕೂಡಿಕೊಂಡವನಾಗಿ ತನ್ನ ಮನಸ್ಸಿನಲ್ಲಿ ಅಷ್ಟು ಭಾವನೆಯನ್ನು ಮಾಡ್ತಾ ಇದ್ದಾನೆ. ಯಾರ ಓಂಕಾರೋಪಾಸಕ ಯಾರು ಗೊತ್ತಾಗಿಲ್ವಾ? ಗುರುಗಳಲ್ಲ, ಓಂಕಾರೋಪಾಸಕರು ಗೊತ್ತನಾ? ಬರೀ ಓಂ ಮಾಡ್ತದೆ. ಎರಡು ಮಾತ್ರ ಯಾವ್ದು? ಆ ಓ. ಮೂರು ಮಾತ್ರೆ ಮಾ. ಓಂಕಾರ ಮೂರು ಮಾತ್ರ ಇದೆ. ಯಾವ್ಯಾವ್ದು? ಆ ಉ ಮಾ. ಅದೇ ಓಂ. ಆ ಓ ಕುಡಿಸೋ ಏನಾಗುತ್ತೆ? ಓ ಆಗುತ್ತೆ. ಆ ಉ ಗುಣ ಓ ಆಗುತ್ತೆ. ಅದು ಅಮ್ಮಂತ ಮಕಾರ. ಅಷ್ಟ ತಿಳ್ಕೊಂಡ್ರು ಮಾರಾಯ. ಓಂಕಾರ ಮೂರು ಮಾತ್ರ ಇದೆ. ಕೊಡಿಸ್ತಾನೆ ಇಂದ ಮಾಡ್ತೀನಿ ಇಲ್ಲ, ಕೊಡಿಸ್ತೀನಿ ಕುಮಾರಣ್ಣಂಗೆ ಎಂದ ಅವನು. ಕುಮಾರಣ್ಣ ನಾನೇ ಕುಮಾರಣ್ಣನ ಖರ್ಚು ನಾನೇ ವಹಿಸ್ಕೊಂಡು ಸನ್ಯಾಸ ಕೊಡಿಸ್ತೀನಿ ಅಂತ ಇದ್ದಾರೆ. ಮಾಡಿಸ್ಬೇಡ ಬಿಡೋಲ್ಲ, ಮಾಡಿಸ್ತೇ ಮಾಡಲೇಬೇಕು, ಕಂಪಲ್ಸರಿ ಮಾಡಿಸ್ಬಿಡೋದು. ಈಗ ಮಾಡಿದ್ರೆ ಪ್ರಕೃತಿ ಮಾಡಿಸುತ್ತೆ ಅಷ್ಟೇ. ಹೆಂಡತಿ ಕಸ್ಕೊಳತ್ತೆ, ಮಗನ್ ಕಸ್ಕೊಳತ್ತೆ, ಅಪ್ಪ
ಬಲದಿಂದ ಅಂತರಿಕ್ಷ ಲೋಕಕ್ಕೆ ಪಿತೃಲೋಕಕ್ಕೆ ಯಜುರ್ವೇದದಿಂದ ಒಯ್ಯಲ್ಪಡುತ್ತಾನೆ ಅಂದ್ರೆ ಋಗ್ವೇದ ಯಜುರ್ವೇದ ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟಿದ್ದಾನೆ. ಸೇರಿಸ್ಕೊಂಡು ಉಪಾಸನೆ ಮಾಡ್ತಿದ್ದರಿಂದ ಯಜುರ್ತಿಯಿಂದ ಸೋಮಲೋಕಕ್ಕೆ ಒಯ್ಯಲ್ಪಡುತ್ತಾರೆ. ಅದು ಅಂತರಿಕ್ಷ ಲೋಕದಲ್ಲಿರ್ತಕ್ಕಂತಹ ಸೋಮಲೋಕ. ಆ ಸೋಮಲೋಕದಲ್ಲಿ ವಿಭೂತಿಯನ್ನ ತನ್ನ ಉಪಾಸನಾ ಫಲವನ್ನೇ ವಿಭೂತಿ ಇದ್ದರು. ಅಲ್ಲಿ ಒಳ್ಳೆ ರಂಬೆ ಉರುಷಿ ಇತ್ಯಾದಿ ಓಡಾಡ್ಕೊಂಡು ಖುಷಿ ಪಡ್ಕೊಂಡೆಲ್ಲ ಮಾಡ್ಕೊಂಡು ಆಮೇಲೆ ಮತ್ತೆ ಇಲ್ಲಿ ಬರ್ತಾನೆ. ಆ ಮೊದಲೇ ಮಾತೆ ಫಲ ಅಲ್ಲಿ ಅನುಭವಿಸ್ತಾನೆ. ಇಲ್ಲಿ ಬಂದ್ರೆ ಇಲ್ಲೇ ಅಧಮ ಜನ್ಮ ಬರಲ್ಲ. ಅಲ್ಲಿಂದ ಬಂದ್ರು ಇಲ್ಲಿ ದ್ವಿಜಾಗ್ರನಾಗೆ ಹೊರತಾನೆ. ಮೊದಲನೇ ಮಾತ್ರ ಫಲ ಅವನು ಇದ್ದೇ ಇರುತ್ತೆ, ಎರಡನೇ ಮಾತ್ರ ಎಕ್ಸ್ಟ್ರಾ ಆಗತ್ತೆ, ಮೂರನೇ ಮಾತ್ರ ಮಾತ್ರ ಲೋಕ ಹೇಳಕ್ ಹೋಗಿಲ್ಲ. ಬ್ರಹ್ಮಲೋಕ ಅಂತ ಹೇಳಿದ್ರೆ ಬ್ರಹ್ಮಲೋಕ ಅಲ್ಲಿ ಪಾದೋದು 10 ವರ್ಷ ಹೇಳಿ ಜ್ಞಾನಕ್ಕೆ ತಗೊಳ್ಳು. ತಸ್ಮಾತ್ ಜೀವ ಪರ ಕಥಂ ಪುನಃ ಯದಿ ದ್ವಿಮಾತ್ರ ವಿಭಾಗಜ್ಞೋ ದ್ವಿಮಾತ್ರೇಣ ವಿಶಿಷ್ಟಂ ಓಂಕಾರಂ ಅಭಿಧ್ಯಾಯೀತ ಅಸ ಪುನಃ ಕಥಂ ಸ್ವಪ್ನಾತ್ಮಕೆ ಮನಸಿ ಮನಮೀಯೇ ಯಜುರ್ವೇದೆ ಸೋಮದೇವತ್ಯೆ ಯಜುರ್ಮಯೇ ಸೋಮದೈವತ್ಯೆ ಸಂಪದ್ಯತೆ ಏಕಾಗ್ರತೆಯ ಆತ್ಮಭಾವಂ ಗಚ್ಚತಿ. ಅಥ ಪುನಃ ಇನ್ನಾದರೂ ಒಂದು ವೇಳೆ ಎರಡು ಮಾತ್ರ ವಿಭಾಗವನ್ನು ಬಲ್ಲವನಾದ ಓಂಕಾರದ ಅದು 2/3 ಅದನ್ನು ತಿಳ್ಕೊಂಡ. ಮೊದಲು 1/3 ತಿಳ್ಕೊಂಡಿದ್ದ, 2/3 ತಿಳ್ಕೊಂಡ್ಬಿಟ್ಟ ಅದರ ವ್ಯಾಪ್ತಿಯನ್ನ. ಆ ವಿಭಾಗವನ್ನ ಬಲ್ಲವನಾಗಿದ್ದು ಅದನ್ನು ಕೂಡಿಕೊಂಡು ಓಂಕಾರವನ್ನು ಅದರಿಂದ ವಿಶಿಷ್ಟ ಓಂಕಾರ ವಿದ್ಯಾಯಿತ ಬೇರೆ, ಆಗುವ ವಿದ್ಯಾಯಿತ ಅಂತ ಹೇಳಿಲ್ಲ. ಓಂಕಾರನ ವಿಧ್ಯಾನ ಮಾಡುತ್ತಾನೋ ಅದು ಸ್ವಪ್ನ. ಇದು ಮೊದಲೇನು ಜಾಗೃತ ಪ್ರಪಂಚ, ಇದು ಸ್ವಪ್ನ ಪ್ರಪಂಚ. ಜಾಗೃತ ಸ್ವಪ್ನ ಎರಡೂ ಕೂಡಿಸ್ಕೊಂಡ್ಬಿಟ್ಟ. ಆ ಮನಸ್ಸಿನಲ್ಲಿ ಮನನೀಯವಾಗಿರ್ತಕ್ಕಂತಹ ಆ ಸ್ವರೂಪದಲ್ಲಿ ಮತ್ತು ಯಜುರ್ಮಯ ಅಂದ್ರೆ ಯಜುರ್ವೇದ ಮೊದಲು ಋನ್ಮಯ, ಇದು ಯಜುರ್ಮಯ. ಅದು ಸೋಮದೇವತೆ. ಅದಕ್ಕೆ ಮೊದಲಿಗೆ ಅಗ್ನಿದೇವತೆ, ಇದು ಸೋಮದೇವತೆ. ಅಗ್ನಿದೇವತೆ ಹಾಕಿದ ಅದಕ್ಕೆ ಏನ್ ಹಾಕಿ ದೇವತೆ ಮೊದಲಿಗೆ ದೇವತೆ ಹೇಳಲಿಲ್ಲ, ಇದಕ್ಕೆ ಸೋಮದೇವತೆ ಹೇಳಿದ್ರು. ಅಗ್ನಿ ಸೋಮ ಆದಿತ್ಯ ಮಾಡ್ಬೇಕು ಅವನು. ಅಗ್ನಿ ವಾಯು ಆದಿತ್ಯ, ಅಗ್ನಿ ಸೋಮ ಅಂದ್ರೆ ಸೋಮದೇವತೆಗಾಗಿರತಕ್ಕಂತಹ ದೇವತೆಯಲ್ಲಿ ಅವನು ಏಕಾಗ್ರ ಭಾವದಿಂದ ಅಲ್ಲೇ ಅದನ್ನೇ ಭಾವನೆ ಮಾಡ್ತಾ ಇರ್ತಾನೆ. ಇಡೀ ಜಾಗ್ರ ಪ್ರಪಂಚವನ್ನು ಸ್ವಪ್ನ ಪ್ರಪಂಚವನ್ನು ತುಂಬಿಕೊಂಡಿದೆ ಓಂಕಾರ. ಋಗ್ವೇದ ಯಜುರ್ವೇದಾತ್ಮಕವಾಗಿದೆ. ಇಡೀ ಎಲ್ಲಾ ಈ ಲೋಕ ಸೋಮಲೋಕ ಅಷ್ಟೊಂದು ತುಂಬಿಕೊಂಡಿದೆ ಅಂತ ಹೇಳಿ ಓಂಕಾರದಿಂದ ಪಿತೃಲೋಕ, ಅಂತರಿಕ್ಷ ಲೋಕ, ಭೂಲೋಕ ಅಷ್ಟನ್ನು ತುಂಬಿಕೊಂಡು ಭಾವನೆ ಮಾಡ್ತಾ ಇದ್ರೆ ಆ ಭಾವನೆ ಮಾಡ್ತಾ ಇರುವಂತಹ ಉಪಾಸಕ ಆ ಓಂಕಾರದಿಂದ ಸೇರ್ತ್ಯಾಗ ಮಾಡ್ದ ಅಂತಂದ್ರೆ ಅವನು ಅದರಿಂದ ಏನಾಗ್ತಾನೆ? ಸ ಏವಂ ಏಕಾಗ್ರತೆ ಆತ್ಮಭಾವಂ ಗಚ್ಚತಿ. ಸಹ ಏವಂ ಸಂಪನ್ನ ಮೃತ ಅಂತರಿಕ್ಷಂ ಅಂತರಿಕ್ಷಾಧಾರಂ ದ್ವಿತೀಯ ಮಾತ್ರಾರೂಪಂ ದ್ವಿತೀಯ ಮಾತ್ರಾರೂಪ ಇದೇವ ಯಜುರ್ಭಿ ಉನ್ನೀಯತೆ ಸೋಮಲೋಕಂ. ಅವನು ಈ ರೀತಿ ಉಪಾಸನೆ ಮಾಡುವಂತಹ ಉಪಾಸಕ ಯಾವತ್ತೋ ಶರೀರ ಬಿಡ್ತಾನಲ್ಲ, ಮೃತನಾಗ್ತಾನಲ್ಲ, ಸಾಯ್ತಾನಲ್ಲ ವಿವಾಹ ದೃಷ್ಟಿಯಿಂದ, ಅವನು ಸತ್ತ ಮೇಲೆ ಅಂತರಿಕ್ಷವನ್ನೇ ಆಧಾರವಾಗಿ ಇಟ್ಕೊಂಡಂತಹ ಎರಡನೇ ಮಾತ್ರಾರೂಪವಾದ ಸೋಮಲೋಕ, ಎರಡು ಮಾತ್ರಾರೂಪದಿಂದಲೇ ಉಪಾಸನೆ ಮಾಡಿದ್ರಿಂದ ಆ ಯಜುರ್ವೇದಮಯವಾಗಿರ್ತಕ್ಕಂಥ ಭಾವನೆಯು ಆ ಯಜಸ್ವಿಯನ್ನು ಎತ್ಕೊಂಡು ಹೋಗುತ್ತೆ. ಋಗ್ವೇದ ಭೂಲೋಕದೆಲ್ಲ ಒಂದು ಮಾಡಿತ್ತು, ಯಜುರ್ವೇದ ಎತ್ಕೊಂಡು ಹೋಯ್ತು ಅಂತರಿಕ್ಷ ಲೋಕಕ್ಕೆ ಎತ್ಕೊಂಡು, ಅಂತರಿಕ್ಷಾಧಾರವಾಗಿರೋ ಪಿತೃಲೋಕಕ್ಕೆ ಎತ್ಕೊಂಡು ಹೋಗಿ ಅಲ್ಲಿ ಜನ್ಮವನ್ನು ಕೊಟ್ಬಿಡುತ್ತೆ. ಸೋಮಲೋಕಕ್ಕೆ ಉನ್ನೀಯತೆ ಒಯ್ಯಲ್ಪಡುತ್ತಾನೆ, ಎತ್ತಲ್ಪಡುತ್ತಾನೆ, ಮೇಲೆ ಕಳಿಸಲ್ಪಡುತ್ತಾನೆ. ಯಜುರ್ವೇದದ ಭಾವನೆಯು ಅವನು ಎತ್ಕೊಂಡು ಹೋಗುತ್ತೆ ಅಂತ. ಸೌಮ್ಯಂ ಜನ್ಮ ಪ್ರಾಪಯಂತಿ ತಮ್ಮ ಯಜುಂಷಿ ಸಹ. ಯಜುರ್ಮಂತ್ರಗಳು ಆ ಉಪಾಸಕರನ್ನ ಸೋಮಲೋಕಕ್ಕೆ ತಕ್ಕದ್ದಾದ ಶರೀರವನ್ನು ತಂದುಕೊಡುತ್ತೆ. ಅಮ್ಮಯವಾದ ಶರೀರ, ಪಿತೃಲೋಕದಲ್ಲಿ ಇರತಕ್ಕ ಅಮ್ಮಯವಾದ ಶರೀರವನ್ನ ಈ ಯಜುರ್ಮಂತ್ರಗಳು ಈ ಭಾವನೆ ಮಾಡಿದ್ದಾದ ಉಪಾಸಕರನ್ನ ಆ ಮಂತ್ರ ತಗೊಂಡೋಗಿ ಪಿತೃಲೋಕದಲ್ಲಿ ಅವನು ತಗೊಂಡೋಗಿ ಇಡುತ್ತೆ. ಸತತ ವಿಭೂತಿ ಮನುಭೂತಿ ಸೋಮಲೋಕೆ ಮನುಷ್ಯಲೋಕಂ ಪ್ರತಿ ಪುನರಾವರ್ತದೆ.
ಅವನು ಸೋಮಲೋಕದಲ್ಲಿ ವಿಭೂತಿಯನ್ನೆಲ್ಲ ಅನುಭವಿಸಿ ಮತ್ತೆ ಮೊದಲೇ ಮಾತಾರೂಪವಾದಂತಹ ಮನುಷ್ಯ ಲೋಕಕ್ಕೆ ಬಂದು ಮತ್ತೆ ಇಲ್ಲಿ ದ್ವಿಜಾಗ್ರ ಶ್ರೇಷ್ಠ ಅಲ್ಲಿ ಹುಟ್ಟಿ ಇಲ್ಲಿ ಮತ್ತೆ ಶ್ರದ್ಧಾ ತಪಸ್ಸನ್ನು ಕೊಡ್ಕೊಂಡು ಮತ್ತೆ ಭಾವನೆ ಮಾಡೋನಾಗ್ತಾನೆ. ಯಾಕೋ ಯಪ್ಪನರೇತಂ ತ್ರಿಮಾತ್ ಕೇಳಿಮ ಸೊ ಮಾಡ್ಬೇಡ ಅಂತ ಹೇಳ್ತಾ ಇದಾರಲ್ವಾ ಗುರುಗಳೇ, ಮತ್ತೆ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇದಾರೆ. ಹೌದು, ಎರಡು ಮಾತು ಅಷ್ಟೇ ಓಂಕಾರದ ಭಾವನೆ ಮಾಡಿದ್ರೆ ಸೋಮಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಈ ಮೂರನೇ ಬಾರಿ ವಾಪಸ್ ಬರೋ ಇವಾಗ ಹೇಳ್ತಾನೆ ನೋಡಿ ಇಲ್ಲಿ ಮೂರನೇ ಮಾತ. ಆಮೇಲೆ ಸ್ವರ್ಗಲೋಕದಲ್ಲಿ ನಮ್ದು ಬಾಡಿ ಹಿಂಗಿರಲ್ಲ, ಬೇರೆ ಟೈಪ್ ಇರುತ್ತಾ? ಶರೀರ ನಮ್ದು ಪಾರ್ಥಿವ ಶರೀರ, ಪಾರ್ಥಿವ ಭೂಮಿ ಅಂಶ ಜಾಸ್ತಿ, ಅಲ್ಲಿ ಜಲಾಂಶ ಜಾಸ್ತಿ, ಅಮ್ಮಯವಾದ ಶರೀರ. ಅಪ್ಪು ಅಂದ್ರೆ ಗ್ರಾಸ್ ಅಂತೀರಾ? ಹೌದು, ಅದೊಂದು ಇದು ಗ್ರಾಸ್ ಅಲ್ಲ, ಸಟಲ್. ಹೌದು, ಅವನು ಹೇಳ್ತಾರೆ ಇಲ್ಲಿ ಅರ್ತ್ ಕಾನ್ಸ್ಟಿಟ್ಯೂಯೆಂಟ್ ಜಾಸ್ತಿ, ಅಲ್ಲಿ ವಾಟರ್ ಕಾನ್ಸ್ಟಿಟ್ಯೂಯೆಂಟ್ ಜಾಸ್ತಿ. ವಾಟರ್ ಜಾಸ್ತಿ. ಓಕೆ. ಏನ್ ಅನುಕೂಲ ಅಂದ್ರೆ ಅಂತರ್ಧಾನ ಆದಿಗಳು ಆಗ್ಬೋದು. ಅವ್ರು ಅದನ್ನ ಕರಗಿಸ್ಕೊಂಡು ಅಂತರ್ಧಾನ ಆವಿ ಹಾಕ್ತಾರೆ, ಮತ್ ಗಟ್ಟಿ ಹಾಕ್ತಾರೆ, ಮತ್ ಬರ್ತಾರೆ, ಎಲ್ಲ ಹಾಕ್ತಾರೆ. ಅಂತರ್ಧಾನದ ಶಕ್ತಿಯಲ್ಲೇ ಬರುತ್ತೆ ಅವರಿಗೆ. ತ್ರಿಮಾತ್ರೇಣ ಓಮಿತ್ಯೇತೇನೀವಾಕ್ಷರೇಣ ಪರಂ ಪುರುಷಮಭಿಧ್ಯಾಯೀತ ಸ ತೇಜಸಿ ಸೂರ್ಯೇ ಸಂಪನ್ನಃ ಯಥಾ ಪಾದೋದರಸ್ತ್ವಚಾ ವಿನಿರ್ಮುಚ್ಯತೆ ಏವಂ ಹವೈ ಸ ಪಾಪ್ಮನಾ ವಿನಿರ್ಮುಕ್ತಃ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ ತದೇತೌ ಶ್ಲೋಕೋ ಭವತಃ. ಯಹ ಪುನಃ ಏತಂ ತ್ರಿಮಾತ್ರೇಣ ಓಂ ಇತಿ ಏತೇನ ಏವ ಅಕ್ಷರೇಣ ಪರಂ ಪುರುಷಂ ಅಭಿಧ್ಯಾಯೀತ ಸಹ ತೇಜಸಿ ಸೂರ್ಯೇ ಸಂಪನ್ನಃ ಯಥಾ ಪಾದೋದರಃ ತ್ವಚಾ ವಿನಿರ್ಮುಚ್ಯತೆ ಏವಂ ಹ ವೈ ಸಹ ಪಾಪ್ಮನಾ ವಿನಿರ್ಮುಕ್ತಃ ಸಹ ಸಾಮಭಿಃ ಉನ್ನೀಯತೆ ಬ್ರಹ್ಮಲೋಕಂ ಸಹ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಂ ಈಕ್ಷತೆ ತತ್ ಏತೌ ಶ್ಲೋಕೌ ಭವತಃ. ಯಾವನಾದರೂ ಇನ್ನೊಬ್ಬ ಮೂರನೇವನು, ಇದು ಸುಪ್ಪಿದರು ಶ್ರೇಷ್ಠವನು, ತಮಪ್ಪು ತರಪ್ಪು, ಅದು ತರಪ್ಪು ಎರಡನೇದು ತಮಪ್ಪು. ಇವನು ಈ ಮೂರು ಮಾತ್ರೆಯಿಂದ ಕೂಡಿದ್ದಾದ ಓಂಕಾರವನ್ನ ಪೂರ್ಣವಾಗಿ ಅವಸ್ಥಾತ್ಯ ರೂಪದಿಂದಲೂ ಸಮಸ್ತ ಜಗದಾತ್ಮ ರೂಪದಿಂದಲೂ ಸಂಪೂರ್ಣವಾಗಿ ಎಲ್ಲ ವೇದಮಯವೂ ಎಲ್ಲ ಲೋಕಮಯವೂ ಎಲ್ಲ ದೇವತಾಮಯವೂ ಎಲ್ಲ ಅವಸ್ಥಾಮಯವೂ ಆಗಿರ್ತಕ್ಕಂತಹ ಓಂಕಾರವನ್ನ ಈ ಅಕ್ಷರದಿಂದ ಓಂ ಎಂಬ ಅಕ್ಷರದಿಂದಲೇ ಆ ಪರಪುರುಷನನ್ನ ಪರಮಾತ್ಮನ ಧ್ಯಾನ ಮಾಡುತ್ತಾನೋ. ಇಬ್ರು ಪರಪುರುಷನ ಧ್ಯಾನ ಮಾಡಿಲ್ಲ, ಇವನು ಪರಪುರುಷನ ಧ್ಯಾನ ಮಾಡ್ತಿದ್ದಾನೆ ಓಂಕಾರದಿಂದ. ಇಲ್ಲ, ಪರಮಾತ್ಮನ ಧ್ಯಾನ ಮಾಡಿದಲ್ಲ. ಈಕ್ಷತಿ ಕರ್ಮ ಉಪದೇಶ ಸೂತ್ರದಲ್ಲೇ ಈಕ್ಷತಿಕ ಪರಪುರುಷ ಅಂತಂದ್ರೆ ಪರಾಮತ ಪುರುಷ ಶಬ್ದವು ಪರಮಾತ್ಮನ್ನೇ ಹೇಳುತ್ತೆ ಅಂತ ಹೇಳಿ ಅಲ್ಲಿ. ಯಾಕಂದ್ರೆ ಉಪಾಸನೆಗೆ ಇವನೇ ವಿಷಯ, ಫಲ ಅವರಾಗ್ಬೋದು. ಸೂರ್ಯಾಂತರ್ಗತ ನಾರಾಯಣ ಪುರುಷನ ಸೂಕ್ಷ್ಮವಾಗಿ ಚರ್ಚೆ ಮಾಡಿದ್ದಾರೆ. ಪರಪುರುಷ ಅಂದ್ರೆ ಪರಮಾತ್ಮ. ಈಕ್ಷಿತ ಕರ್ಮ ಉಪದೇಶ ಸಹ ಅದೇ ಸೂತ್ರ ಪಡೆಯಲ್ಲ ಇಲ್ಲಿ. ಮೊದಲ ಮೂರು ಈ ಪುರುಷನು ಪರಬ್ರಹ್ಮವೇ. ಎಲ್ಲಾ ಕಡೆ ಉಪಾಸನೆಗೆ ವಿಷಯ ಪರಮಾತ್ಮನೇ, ಫಲ ಸಗುಣ ಬ್ರಹ್ಮ. ಪ್ರಾಣ ಅಂತ ಭಾಷೆ ಮಾಡೋದು ಪರಮಾತ್ಮನೇ, ಆಕಾಶ ಅಂತ ಭಾಷೆ ಮಾಡೋದು ಪರಮಾತ್ಮನೇ.
ಓಂಕಾರ ಭಾಷೆ ಮಾಡೋದು ಪರಮಾತ್ಮನೇ, ಯಾರ ಪರಮಾತ್ಮ. ಅಕ್ಷಿ ಪುರುಷ ಭಾಷೆ ಮಾಡೋದು ಪರಮಾತ್ಮನೇ, ಶಾಂಡಿಲ್ಯ ವಿದ್ಯೆ ಭಾಷೆ ಮಾಡೋದು ಪರಮಾತ್ಮನೇ, ಧಾರೋಪಾಸೆ ಮಾಡೋದು ಪರಮಾತ್ಮನೇ. ಸೂತ್ರ ಭಾಷೆ ಸಿದ್ಧ ಮಾಡಿದ್ದಾರೆ. ಹಾಗಾಗಿ ಈ ಪರಾಪುರುಷ ಅಂತ ಎರಡು ವಿಶೇಷವಿರೋದ್ರಿಂದ ಇವನು ಹಿರಣ್ಯಗರ್ಭನಲ್ಲ, ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದವರಾದ್ರೆ ಆ ಧ್ಯಾನ ಮಾಡಿದ್ರ ಬಲದಿಂದ ಆ ತೇಜೋರೂಪವಾಗಿರತಕ್ಕಂಥ ಸೂರ್ಯನಲ್ಲಿ ಒಂದಾಗ್ತಾರಂತೆ ಉಪಾಸಕ. ಸ ಯಾವ ಕ್ಷಿಪ್ಯೆ ಮನಃ ತಾವದ್ ಆದಿತ್ಯಂ ಗಚ್ಚತಿ ಅಂತ ಈ ಒಂದೇ ಕುಪ್ಪ ಕಾಲ್ಬಿಡ್ತಾರಂತೆ, ಇಲ್ಲಿಂದ ಜಂಪ್ ಮಾಡ್ಬಿಡ್ತಾರಂತೆ, ಲಾಂಗ್ ಜಂಪ್, ಎಂಥ ದೊಡ್ಡ ಜಂಪು. ಇಲ್ಲಿಂದ ಸೂರ್ಯ ಮಂಡಲಕ್ಕೆ ಒಂದೇ ಹೊರಗೆ ಹಾರಿಬಿಡ್ತಾರಂತೆ. ಸೂರ್ಯಕ್ಕೆ ಹಾರಿದವನಾಗಿ ಹೇರಪ್ಪ ಪಾದೋದರ ಅಂದ್ರೆ ಹಾವು, ಹಾವಿಗೆ ಪಾದೋದರ, ಪಾದಮೇವ ಉದರಂ ಯಸ್ಯ ಸಹ ಪಾದೋದರ. ಅಂದ್ರೆ ಅದಕ್ಕೆ ಬೇರೆ ನಮ್ಮ ಹಾಗೆ ಕಾಲು ಅಂತಿಲ್ಲ, ಈ ತಳ್ಕೊಂಡು ಹೋಗೋದ್ರಿಂದ ಅದು ಪಾದೋದರ ಅಂತ. ಹಾಗೆ ಅದು ಹೇಗೆ ಆ ನಾಗರಾವು ವಯಸ್ಸಾದ್ಮೇಲೆ ತನ್ನ ಪೊರೆಯನ್ನು ಕಳ್ಸ್ಕೊಂಡ್ಬಿಡತ್ತೋ ಅದೇ ರೀತಿ ಪಾಪದಿಂದ ಕಳ್ಸ್ಕೊಂಡ್ಬಿಡ್ತಾನೆ. ಪಾಪದಿಂದ ಇಹಲೋಕಕ್ಕೆ ಇರುವಂತಹ ಕಾಮ ರಾಗಾದಿ ದೋಷಗಳು, ಕಾಮಕ್ರೋಧ ಎಲ್ಲವನ್ನೂ ತೊಳೆದುಕೊಂಡವನಾಗಿ ಬ್ರಹ್ಮಲೋಕಕ್ಕೆ ಬೇಕಾದ ಬರೀ ಪುಣ್ಯಮೇ ಅವನಿಂದ ನಹಿ ದೇವಾನ್ ಪಾಪದ ದಕ್ಕಿನಿಂದ. ಪಾಪ ಪುಣ್ಯದ ರಾಶಿ, ಸಾಲಿಡ್ ಪುಣ್ಯ. ಪಾಪದಿಂದ ಬಿಡುಗಡೆ ಹೊಂದಿದವನಾಗಿ ಆ ಸಾವವೇದ ರೂಪವಾಗಿರ್ತಕ್ಕಂಥ ಓಂಕಾರ ಬ್ರಹ್ಮಲೋಕಕ್ಕೆ ಎತ್ತಿ ಬೀಳುತ್ತೆ. 3 ಲೋಕಗಳು ಇದೆ. ಪ್ರಜ್ಞಾತ್ಮಕವಾದಂತಹ ವೇದ ಪುರುಷ ಈ ಉಪಾಸಕನನ್ನ ಬ್ರಹ್ಮಲೋಕಕ್ಕೆ ಎತ್ತಿ ಬಿಡ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅವನು ಆ ಬ್ರಹ್ಮಲೋಕದಲ್ಲಿ, ಆ ಬ್ರಹ್ಮಲೋಕಕ್ಕೆ ಜೀವಘನ ಅನ್ಸೋದು, ಎಲ್ಲಾ ಜೀವರು ಒಟ್ಟಾಗಿರುವ ಅಖಂಡ ಸಮಷ್ಟಿ ಜೀವ, ಸಮಷ್ಟಿ ಮನಸ್ಸು, ಸಮಷ್ಟಿ ಪ್ರಾಣ. ಹೇಳಿದಪ್ಪ ಆಮೇಲೆ ಅದು ಪರ. ಅವನ ಈ ನಮ್ಮ ಈ ಅಲ್ಪವಾದ ಜೀವಕ್ಕಿಂತ, ಈ ಕಿಲ್ಲಿವಾದ ಜೀವಕ್ಕಿಂತ ಅದು ಪರವಾದ ಜೀವ. ಈಗ ಪರಾ ಜೀವಘನ ಅದು ವಿಶೇಷಣ ಪರಾತನದು. ನಮ್ಮ ಮನುಷ್ಯ ಲೋಕದ ಬೇರೆ ಲೋಕದ ಜೀವಘನಕ್ಕಿಂತಲೂ ಹೇಳಗರ್ಭನ ಜೀವಘನ ದೊಡ್ಡದು, ಅದು ಸಮಷ್ಟಿ ವ್ಯಕ್ತ್ಯಾತ್ಮಕನಾಗಿರ್ತಕ್ಕವನು. ಅವನಿಗಿಂತಲೂ ಪರಂ ಮಿಗಿಲಾಗಿರುವ ಪುರುಷನ್ ಅವನ ಬುದ್ಧಿಗೂ ಸಾಕ್ಷಿಯಾಗಿರುವ, ಆ ಹಿರಣ್ಯಗರ್ಭನ ಬುದ್ಧಿಗೂ ಸಾಕ್ಷಿಯಾಗಿರ್ತಕ್ಕಂತಹ ಪರಮಾತ್ಮನ ಕಟ್ಕೊಂಡ್ಬಿಡ್ತಾವಂತೆ ಅಲ್ಲಿ ಕ್ರಮಮುಕ್ತಿ. ತತ್ವಜ್ಞಾನಿಗಳು ಇಲ್ಲೇ ಕಂಡ್ಕೊಂಡ್ರು ಸದ್ಯೋಮುಕ್ತಿ, ಇದು ಕ್ರಮಮುಕ್ತಿ. ಈ ವಿಷಯಕ್ಕೆ ಮುಂದಿನ 2 ಶ್ಲೋಕಗಳು ಬಂದಿರುತ್ತವೆ. ತದೇದು ಶ್ಲೋಕೋ ಭವತಃ. ಒಳ್ಳೆ ವಾಕ್ಯ ಇದು. ಯಪ್ಪುದರೇತಂ ಓಂಕಾರಂ ತ್ರಿಮಾತ್ರೇಣ ತ್ರಿಮಾತ್ರ ವಿಷಯ ವಿಜ್ಞಾನ ವಿಶಿಷ್ಟೇನ ಓಮಿತ್ಯೇತೇನೈವಾಕ್ಷರೇಣ ಪರಂ ಸೂರ್ಯಾಂತರ್ಗತಂ ಪುರುಷಂ ಪ್ರತೀಕೇನ ಅಭಿಧ್ಯಾಯೀತ ತೇನ ಅಭಿಧ್ಯಾನೇನ ಪ್ರತೀಕತ್ವೇನ ಹಿ ಆಲಂಬನತ್ವಂ ಪ್ರಕೃತಂ ಓಂಕಾರಸ್ಯ. ಸ ಎಷ್ಟಾಯಂ ಪುರುಷೇ ಇಷ್ಟಾಸಾವಾದಿತ್ಯೇ ಸ ಏಕಃ. ಅವರೇ ಸೂರ್ಯಾಂತರ್ಗತ ಪುರುಷ. ಸೂರ್ಯಾಂತರ್ಗತ ಪುರುಷ ಹಿರಣ್ಯಗರ್ಭ ಅಲ್ಲ ಅವನು. ಹಿರಣ್ಯಗರ್ಭನು ಸೂರ್ಯಾಂತರ್ಗತ ಪುರುಷ ಅಂತ ಹೇಳ್ತೀವಿ. ಇಲ್ಲಿ ಶ್ರೇಷ್ಠಾಯಂ ಪುರುಷ ಇಷ್ಟಾಸಾವಾದಿತ್ಯ. ಯಾವನಾದರೂ ಈ ಓಂಕಾರವನ್ನೇ 3 ಮಾತ್ರೆಯಿಂದ 3 ಮಾತ್ರೆಗೆ ವಿಷಯವಾದ ವಿಶಿಷ್ಟವಾದ ಒಂದು ವಿಜ್ಞಾನ ಉಪಾಸನೆ ಅದನ್ನು ಕೂಡಿಕೊಂಡು ಓಮೆಂಬಿ ಈ ಆಲಂಬನೆಯಿಂದಲೇ ಅಕ್ಷರದಿಂದಲೇ ಪರಪುರುಷನನ್ನ ಅಂದ್ರೆ ಸೂರ್ಯಾಂತರ್ಗತ ಪುರುಷನಾದ ನಾರಾಯಣ ಪುರುಷನನ್ನ ಅವನು ಸಮಷ್ಟಿ ವ್ಯಷ್ಟಾತ್ಮ ಅವನು ಇಡೀ ಪರಿಪೂರ್ಣವಾದ ಅಖಂಡ ಅಂತರ್ಯಾಮಿ ಪರಮಾತ್ಮ ಅವನನ್ನ ಆ ಪುರುಷನನ್ನ ಅದನ್ನ ಪ್ರತೀಕವಾಗಿಟ್ಕೊಂಡು ಅಭಿಧ್ಯಾನ ಮಾಡುತ್ತಾನೋ. ಈ ಓಂಕಾರವನ್ನು ಅದನ್ನೇ ಹೇಳುತ್ತೆ, ಅವನ ವಾಚಕವಾಗಿದೆ, ಅವನ ಸ್ವರೂಪವಾಗಿದೆ, ಅವನೇ ಇದಕ್ಕೆ ಗುರಿ ಅಂತ ಹೇಳ್ಕೊಂಡು ಓಂಕಾರ ಸಾಕ್ಷಾತ್ ಸೂರ್ಯಾಂತರ್ಗತ ಪುರುಷ ನಾರಾಯಣನ ಧ್ಯಾನ ಮಾಡ್ತಾ ಹೋಗ್ತಾನೆ. ಅವನ ತನ್ನ ಬುದ್ಧಿಗೂ ಅವನೇ ಸಾಕ್ಷಿ ಆಗಿದ್ದಾನೆ, ಎಲ್ಲೋ ಇಲ್ಲ, ಪರೋಕ್ಷನಲ್ಲ ಅವನು. ಸೂರ್ಯಾಂತರ್ಗತ ಪುರುಷ ಅಂದ್ರೆ ಅಯ್ಯೋ ಯಾರಪ್ಪ ನಮಗ್ ಗೊತ್ತಿಲ್ಲ, ಎಲ್ಲಿದ್ದಾನೋ ಹೇಗಿದ್ದಾನೋ ಅನ್ಕೋಬೇಡಿ. ನಿಮ್ಮ ಬುದ್ಧಿಯನ್ನು ಬೆಳೆದುತ್ತಿರೋನು ಅವನೇ. ಸೂರ್ಯಮಂಡಲ ಅಂತ ಅವನು ಇವನು ಒಬ್ಬನೇ. ಆದ್ದರಿಂದ ಈ ಚಿನ್ಮಾತ್ರನಾದ ಪರಿಪೂರ್ಣವಾದ ಅಖಂಡವಾದ ಚೈತನ್ಯ ಸ್ವರೂಪನಾದ ಪರಮಾತ್ಮನನ್ನೇ ಪರಂಪುರುಷ ಅಂತ ಹೇಳ್ತಾ ಇದ್ದಾರೆ. ಪರಂಚ ಬ್ರಹ್ಮ ಇತ್ಯಭೇದಶ್ರುತೇ. ಪರಾಪರ ಬ್ರಹ್ಮವಾಗಿ ಹೇಳಿ ಅಭೇದವಾಗಿ ಹೇಳ್ತಾ ಇರೋದ್ರಿಂದ ಇದು ಆ ಪರಪುರುಷ ಪರಮಾತ್ಮನೇ ಇದು.
ಓಂಕಾರಂ ಇತಿ ಚ ದ್ವಿತೀಯ ಅನೇಕ ಶ್ರುತ ಬಾಧ್ಯೇತ ಅನ್ಯಥಾ. ಇಲ್ಲಿ ಓಂ ಎಂಬುದನ್ನು ಉಪಾಸನೆ ಮಾಡ್ತಾನೋ ಓಂ ಎಂಬುದರಿಂದ ಉಪಾಸನೆ ಮಾಡ್ತಾನೋ ಅಂತ. ತೃತೀಯ ಕರ್ಣತ್ವ ವಿರೋಧ ತ್ರಿಮಾತ್ರಂ ಪರಂ ಪುರುಷಂ ಇದು ದ್ವಿತೀಯ ಪರಿಣಯ. ಅಲ್ಲಿ ಏತಂ ಎಪ್ಪುದರ ಏತಂ ತ್ರಿಮಾತ್ರ ಪುರುಷಂ ಏತಂ ಪುರುಷಂ ದ್ವಿತೀಯ ಇದೆಯಲ್ಲ, ದ್ವಿತೀಯ ಭಕ್ತಿಯು ಅದಕ್ಕೆ ಪೀಡೆ ಆಗುತ್ತೆ. ನೀವು ಸಾಧನೆ ತಗೋಬಾರ್ದು, ಅವನನ್ನೇ ವಿಷಯ ತಗೋಬೇಕು ಅಂತ ಇದೆ ಉಪಾಸನೆಗೆ. ಉಪಾಸನೆಗೆ ವಿಷಯವಾಗಿ ಏತಂ ಪರಂ ಪುರುಷಂ ಅಭಿಧ್ಯಾಯೀತ ದ್ವಿತೀಯ ಭಕ್ತಿ ಇದೆಯಲ್ಲ, ದ್ವಿತೀಯ ಅಂದ್ರೆ ಕರ್ಮ. ಬದಲಿಸ್ಕೋಬೇಕು ಮುಂದೆ ಹೇಳ್ತಾರೆ. ಓಂಕಾರ ಅನ್ನೋದು ದ್ವಿತೀಯ ಅಂತ ಆಗುತ್ತೆ, ಪ್ರಧಾನ ಆಗುತ್ತೆ, ಅದು ಸಂಶಯ ಬರುತ್ತೆ. ಅದು ಏತಂ ಪುರುಷ ಮಾತ್ರ ದ್ವಿತೀಯ, ಅದು ಸ್ಪಷ್ಟ. ಬರೀ ಓಂಕಾರ ಅಂತ ಇಟ್ಕೊಂಡ್ರೆ ಅದು ಪ್ರಥಮಾನು ಓಂಕಾರಮೇ ದ್ವಿತೀಯಮು ಓಂಕಾರಮೇ ಅದು ಅಂತಾರೆ. ಅನೇಕಶಃ ಶ್ರುತಾ ದ್ವಿತೀಯ ಅಂತ ಅನೇಕ ಕಡೆ ಬಂದ ಓಂಕಾರ ದ್ವಿತೀಯ ಭಕ್ತಿಗೆ ಬಾಧೆ ಆಗತ್ತೆ. ನೀವು ಇದು ಮಾಡಿದರೆ ಓಂಕಾರದಿಂದ ಮಾಡಬೇಡಿ, ಓಂಕಾರವನ್ನೇ ಭಾವನೆ ಮಾಡೋದು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಯದ್ಯಪಿ ಆಯ್ತಾ ಟೈಮು ಮಕ್ಕಳ ಹೋಗೋಣ. ತೃತೀಯಾಭಿಧಾನತ್ವೇನ ಕರಣತ್ವಂ ಉಪಪದ್ಯತೆ ತಥಾಪಿ ಪ್ರಕೃತಾನುರೋಧಾತ್ ತ್ರಿಮಾತ್ರಂ ಪರಂ ಪುರುಷಂ ಅಂತ ಅದು ದ್ವಿತೀಯ ಪರಿಣೀಯ ತ್ರಿಜೇಕಂ ಪುರಸ್ಯಾರ್ಥ ಇತಿ ನ್ಯಾಯೇನ. ಅಲ್ಲೇನೋ ಈ ವಾಕ್ಯ ಇದೆ, ತ್ರಿಮಾತ್ರೇನ ಓಮಿತ್ಯೇತೆ ನೀವು ಅಕ್ಷರೇಣ ಅಂತ. ತೃತೀಯ ಭಕ್ತಿ ಇದ್ದರು, ತೃತೀಯ ಅಭಿಧಾನ ಹೇಳಿದ್ರು ಅಂತ. ಓಂಕಾರದಿಂದ ಉಪಾಸನೆ ಮಾಡೋದು, ಓಂಕಾರವನ್ನು ಉಪಾಸನೆ ಮಾಡುವುದು ಅಂತ. ಏನು ಓಂಕಾರದಿಂದ ಓಂಕಾರವನ್ನಲ್ವಾ? ಹೌದು. ಓಮಿತ್ಯೇತೆ ನೀವು ಅಕ್ಷರೇಣ ತೃತೀಯ ಬಗ್ಗೆ ಏನಂತ? ಆವಾಗ ಓಂಕಾರದಿಂದ ಪರ ಉಪಾಸನೆ ಮಾಡೋದು, ಪರಾಪದ ಉಪಾಸನೆ ಮಾಡ್ತೀವಿ, ಓಂಕಾರ ಉಪಾಸನೆ ಮಾಡ್ತೀಯಾ? ಉಪಾಸನೆ ಮಾಡೋದು ಅಲ್ಲ, ಓಂಕಾರವನ್ನೇ ಉಪಾಸನೆ ಮಾಡಿ ತೃತೀಯ ದ್ವಿತೀಯ ಬದಲಾಯಿಸ್ಕೊಳ್ಳಿ ಅಂತ ಇದ್ದಾರೆ. ತೃತೀಯ ಭಕ್ತಿ ಇದ್ದರೂ, ಕರಣ ಭಕ್ತಿ ಇದ್ದರೂ ಅದನ್ನ ಪ್ರಕೃತವಾಗಿರುವ ಏಕಂ ಪುರುಷಂ ಅನ್ನುವಂತಹ ದ್ವಿತೀಯ ಭಕ್ತಿಗೆ ಅನುಗುಣವಾಗಿ ತ್ರಿಮಾತ್ರಂ ಪರಂ ಪುರುಷಂ ಅಂತೇಳಿ ದ್ವಿತೀಯ ಭಕ್ತಿಗೆ ಚೇಂಜ್ ಮಾಡ್ಕೊಳ್ಳಿ, ಬದಲಾಯಿಸ್ಕೊಳ್ಳಿ. ಯಾವುದೇ ರೀತಿ ತ್ಯಜೇಕಂ ಕುಲಸ್ಯಾರ್ಥ ನ್ಯಾಯ. ಒಬ್ಬ ದುಷ್ಟನಾದ್ರೆ ಕುಲ ಹಾಳಾಗೋದು ಒಬ್ಬನಿಂದಾನೆ, ಒಬ್ಬನ ಬಿಟ್ಬಿಡು, ಕುಲ ಉಳಿಸ್ಕೊ. ಕುಲದಿಂದ ಊರಿಗೆ ತೊಂದರೆ ಆಗುತ್ತಾ? ಕುಲ ಕಿತ್ತಾಕ್ಬಿಡು. ಊರಿಂದ ದೇಶಕ್ಕೆ ತೊಂದರೆ ಆಗುತ್ತಾ? ದೇಶ ಊರಿಗೆ ಕಿತ್ತಾಕ್ಬಿಡು. ತನ್ನಿಂದ ದೇಶಕ್ಕೆ ತಲೆ ತೊಂದರೆ ಆಗುತ್ತಾ? ದೇಶನ ಬಿಟ್ಟು ಆತ್ಮವಿಚಾರ. ತ್ಯಜೇಕಂ ಕುಲಸ್ಯಾರ್ಥೆ ಕುಲಂ ತ್ಯಜೇ ನಮ್ ಜನಪದಸ್ಯಾರ್ಥೆ ಆತ್ಮಾರ್ಥೆ ತ್ರಿವೀಂ ತ್ಯಜೇ. ಕೊಟ್ಟಿರ್ಬೇಕು ಶ್ಲೋಕನ. ಅದು ನ್ಯಾಯ. ಇದು ಇಲ್ಲಿ ತ್ರಿಮಾತ್ರೇನ ಓಮಿತ್ಯೇತೇನ ಅಕ್ಷರೇಣ ಎರಡಿದೆ. ಅದು ಏತಂ ತ್ರಿಮಾತ್ರಂ ಓಂಕಾರಂ ಅಂತ ಮೂರಿದೆ. ಮೂರಕ್ಕನುಗುಣವಾಗಿ ಎರಡು ಬದಲಾಯಿಸಬೇಕೆ ಹೊರತು ಎರಡಕ್ಕನುಗುಣವಾಗಿ ಮೂರನ್ನು ಬದಲಾಯಿಸಬಾರ್ದು. ಮೂರು ಜಾಸ್ತಿ, ಎರಡು ಕಮ್ಮಿ. ಅದಕ್ಕೆ ಮೂರನ್ನು ಎರಡು ಹೊಂದ್ಕೋಬೇಕೆ ಹೊರತು ಎರಡನ್ನು ಮೂರು ಹೊಂದ್ಕೊಳ್ಳಲ್ಲ. ಅಲ್ಲ, ಅಲ್ಲಿ ಏಕಂ ದ್ವಿಮಾತ್ರಂ ಪರಂ ಪುರುಷಂ. ಒಂದನೇ ಶ್ಲೋಕದಲ್ಲಿ ಮಂತ್ರದಲ್ಲಿ ಓಂಕಾರಂ ಇದೆ, ಅಲ್ಲೂ ಹೌದು. ಓಂಕಾರಂ ಅಭಿಧ್ಯಾಯಿತ ಎರಡರಲ್ಲೂ ಹಾಗೆ ಇದೆ, ಎರಡನೇದ್ರಲ್ಲೂ ಹಾಗೆ ಇದೆ. ಅದಕ್ಕೆ ಗೋಸ್ಕರ ಇದನ್ನ ತ್ಯಾಗ ಮಾಡಿ. ಅಲ್ಲಿ ಎರಡು ಕಡೆನೂ ತೃತೀಯ ವಿಭಕ್ತಿ ಇದೆ, ಈ ಒಂದನ್ ಬಿಡಿ. ಅದಕ್ಕೋಸ್ಕರ ಎಲ್ಲದನ್ನು ದ್ವಿತೀಯ ಮಾತ್ರ ಬದಲಾಯಿಸ್ಕೊಳ್ಳಿ ಅಂತ ಹಾಗೆ ಮಾಡುವುದು. ಇಲ್ಲಿ ಏಕಂ ಪುರುಷಂ ಅಂತ ದ್ವಿತೀಯ
ಪ್ರತೀಕ ಆದ್ರೆ ಓಂಕಾರನ ಪೂಜೆ ಉಪಾಸನೆ ಮಾಡ್ಬೋದು. ಆಲಂಬನೆ ಆದ್ರೆ ಪ್ರತೀಕ ಓಂಕಾರದಿಂದ ತಾನೇ ಪರಮಾತ್ಮನ ಮಾಡಕ್ಕಾಗತ್ತೆ. ಅದು ಓಂಕಾರ ಮಾಡಿ ಉಪಾಸನೆ ಮಾಡಿದ್ರೆ ಓಂಕಾರವನ್ನೇ ಆಲಂಬನೆ ಆದಾಗ್ಲೂನು ಓಂಕಾರವನ್ನೇ ಬ್ರಹ್ಮ ಭಾವನೆ ಮಾಡ್ತಾ ಇರೋದು. ಆಲಂಬನೆ ಅಂದ್ರೆ ಒಂದ್ ರೀತಿ ಊರ್ಗೋಲಿದ್ದಂಗಲ್ವಾ, ಅದರ ಸಹಾಯದಿಂದ ಮಾಡೋದಲ್ವಾ? ಅದು ಆ ಓಂಕಾರವನ್ನೇ ಪರಮಾತ್ಮ ಅಂತ ಓಂಕಾರ, ಅದೇ ಆಲಂಬನೆ ಅಂದ್ರೆ ಶಾಲಿಗ್ರಾಮವನ್ನೇ ವಿಶ್ವ ಮಾಡೋದು ಆಲಂಬನೆ. ಪ್ರತೀಕ ಅದು ಪ್ರತೀಕ ಆಗಲಿ ಆಲಂಬನ ಪ್ರತೀಕ ಅಂದ್ರೆ ಉಪಾಸನೆ ಮಾಡೋಕೆ ಸಪೋರ್ಟ್ ಅಷ್ಟೇ ಅರ್ಥ. ಉಪಾಸನೆ ಮಾಡೋಕೆ ಸಪೋರ್ಟ್ ಆಗಿರೋದು ಆಧಾರವಾಗಿರೋದನ್ನ ಆಲಂಬನೆ ಪ್ರತೀಕ ಅಂತಿದ್ದಾರೆ. ಅದನ್ನೇ ಉಪಾಸನೆ ಮಾಡೋದು ಬ್ರಹ್ಮ ಅಂತ, ಅದರಿಂದ ಬ್ರಹ್ಮನ ಉಪಾಸನೆ ಮಾಡಲ್ಲ. ಆಲಂಬನೆ ಕಾಮನ್ ಅಮ್ಮ. ಪ್ರತೀಕ ಆಗ್ಲಿ ಅಹಂಗ್ರ ಆಗ್ಲಿ ಏನಾಗ್ಲಿ ಆಲಂಬನೆ ಅನ್ನೋದು ಕಾಮನ್, ಆಲಂಬನೆ ಅನ್ನೋದು ಸಪೋರ್ಟ್. ಆ ಸಪೋರ್ಟ್ ನ ಪ್ರತೀಕವಾಗಿ ಮಾಡ್ತೀರಾ ಅಹಂಗ್ರವಾಗಿ ಮಾಡ್ತೀರಾ ಅದು ಉಪಾಸಕಂಗ್ ಬಿಟ್ಟಿದೆ. ಆಲಂಬನೆ ಅನ್ನೋದು ಕಾಮನ್. ಆಲಂಬನೆ ಸಪೋರ್ಟು ಆಶ್ರಯ ಆಧಾರ ಒಂದೇ. ಅದನ್ನ ನೀವು ಪ್ರತೀಕವಾಗಿ ತಗೋಬಹುದು, ಅಹಂಗ್ರವಾಗಿ ತಗೋಬಹುದು. ಹಾಗೆ ತಗೊಂಡು ಉಪಾಸನೆ ಮಾಡಿದ್ರೆ ಅವಾಗ ದ್ವಿತೀಯಕ್ಕೆ ಅನುಗುಣವಾಗಿ ತೃತೀಯ ಬದಲಾಯಿಸ್ಕೋಬೇಕು. ನ್ಯಾಯ ಇದೆಯಲ್ಲ, ಒಬ್ಬರನ್ನ ಕುಲಕ್ಕಾಗಿ ಬಿಟ್ಟುಬಿಡ್ಬೇಕು ಅನ್ನೋ ಹಾಗೆ ಎರಡು ಇದನ್ನು ಒಂದು ತೃತೀಯವನ್ನು ಎರಡಕ್ಕೆ ಅನುಗುಣವಾಗಿ ಬದಲಾಯಿಸ್ಕೋಬೇಕು. ಎರಡು ದ್ವಿತೀಯಕ್ಕೆ ಅನುಗುಣವಾಗಿ ಒಂದು ತೃತೀಯ ಭಕ್ತಿ ಬದಲಾಯಿಸ್ಕೊಳ್ಳಿ ಅಂತ ಇದ್ದಾರೆ. ಸಹ ತೃತೀಯ ಮಾತ್ರ ರೂಪೇ ತೇಜಿ ಸೂರ್ಯ ಸಂಪನ್ನೋ ಭವತಿ ಧ್ಯಾಯಮಾನ. ತೃತೀಯ ಮಾತ್ರ ರೂಪವಾದ ತೇಜೋರೂಪವಾದ ಸೂರ್ಯನಲ್ಲಿ ಸೇರಿಕೊಂಡವನಾಗಿ ಅದನ್ನೇ ಧ್ಯಾನ ಮಾಡ್ತಾ ಇರ್ತಾನೆ. ಸೂರ್ಯಮಂಡಲಾಂತರ್ಗತ ಪರಪುರುಷನನ್ನೇ ಮೂರನೇ ಮಾತ್ರದಿಂದ ಧ್ಯಾನ ಮಾಡ್ತಾ ಕೂತ್ಕೊತಾನೆ. ಹೌದು, ಫಲ ಅಷ್ಟೇ. ಅದೇ ಅದನ್ನ ಈಕ್ಷಿಕ ಅದೇ ಚರ್ಚೆ ಮಾಡೋದಲ್ಲೇ. ಭಾವನೆ ಉಪಾಸನೆ ಮಾಡೋ ಪರಮಾತ್ಮನನ್ನ, ಫಲ ಮಾತ್ರ ಹೇಳಿಕೆ ಬಂದ್ ಬಲ ಆಗತ್ತೆ. ಮೂರ್ ಮಾತ್ರ ಅದು ಫಲ ಅದೇ. ಜ್ಞಾನವಾದ್ರೆ ಮಾತ್ರ ಪರಮಾತ್ಮ ಹೇಳ್ಕೊಳ್ತಾನೆ. ಜ್ಞಾನವಾಗದೆ ಹೋದ್ರೆ ಕರ್ತೃತಂತ್ರ ಭಾವನೆಯಿಂದಲೇ ದೇಹ ಬಿಟ್ಟರೆ ಅವನು ಹೇಳಿಕೆ ಬಲೋಕಕ್ಕೆ ಹೋಗಿ ಅಲ್ಲಿ ಸೇರ್ಕೊತಾನೆ. ಯಾರಪ್ಪ ಚದುವೆ ಓದೋರು ಯಾರು? 11 ಆಯ್ತಾ? ನಿನ್ನೆ 11, ಇವತ್ತು 12, 108, 118 ಪೇಜ್ ನಂಬರ್ ಓದಿಮ್ಮ. ಅನೇಕೇಶು ಮಧ್ಯೆ ಯಃ ಕಶ್ಚನಾಪಿ ಪಠಿತುಂ ಶಕ್ಯತೆ, ಏನಕ್ಕೇನಾಪಿ ಪಠಿತುಂ ಶಕ್ಯತೆ. ಏನಕ್ಕೇನಾಪಿ ಯಾರಾದ್ರೂ ಬರಿಬೋದು ಅಂತ. ಮಲ್ಲಿಕಮ್ಮ ಓದ್ಬೇಕಂತೆ, ಕೊಡಿ ಇದು ಕೊಡಿ. ಅಮ್ಮ ನೀವು ಕೇಳಿ ಹೇಳ್ತಿದ್ದಾರೆ. ಓದ್ತಾ ಇದ್ದಾರೆ ಗುರುಗಳೇ. ಯಾರಮ್ಮ? ಸುರೇಖಮ್ಮ ಓದಿಮ್ಮ. ಓದಿ ಮಲ್ಲಿಕಾ. ಸುರೇಖಮ್ಮ ಓದಿ. ಎಚ್ಚರ ಕನಸುಗಳ ಇರುವು ಒಂದೇ. ಎಚ್ಚರ ಕನಸುಗಳ ಹೋಲಿಕೆಯಿಂದ ಆಗುವ ಪ್ರಯೋಜನ. ಎಚ್ಚರದಲ್ಲಿ ತೋರುವ ವಿಭಾಗ